ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಸಾಪ್ತಾಹಿಕ ವಾರ ಭವಿಷ್ಯ ನೋಡುತ್ತಿರುವ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ, ಏಪ್ರಿಲ್ 28ರಿಂದ ಮೇ 5ನೇ ತಾರೀಕಿನವರೆಗೆ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ ಸಾಪ್ತಾಹಿಕ ವಾರ ಭವಿಷ್ಯದಲ್ಲಿ ಯಾವೆಲ್ಲ ರಹಸ್ಯಗಳು ಅಡಗಿದೆ ಅನ್ನೋದರ ಮೇಲೆ ಬೆಳಕು ಚೆಲ್ಲುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ನಮಸ್ಕಾರಗಳು. ಹಾಗೆ ನೀವೇನಾದ್ರೂ ಈ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ, ಅದನ್ನ ಮರಿದೆ ಕ್ಲಿಕ್ ಮಾಡ್ಕೋಬೇಕು. ಯಾಕೆಂದ್ರೆ ಯಾವೆಲ್ಲ ವಿಡಿಯೋಗಳು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಾಗ ಮೊಟ್ಟ ಮೊದಲೇ ಬಾರಿಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವೀಕ್ಷಕರೇ, ನೀವೇನಾದ್ರೂ ನನ್ನನ್ನ ಫೋನ್ ನಲ್ಲಿ ಕನ್ಸಲ್ಟೇಷನ್ ತಗೋಬೇಕು ಅಂತಂದ್ರೆ, ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದ್ರೆ, ಅದೇ ರೀತಿ ವಾಸ್ತು ವಿಸಿಟ್ಗೂ ಕೂಡ ನಿಮ್ಮ ಮನೆ ಕಮರ್ಷಿಯಲ್ ಪ್ಲೇಸಸ್ಗೆ ಹೀಗೆ ಕರೆಸ್ಕೋಬೇಕು ಅಂತಂದ್ರೆ ಮುಂದೆ ನನ್ನ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ಮೊದಲನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಏಪ್ರಿಲ್ 28ರಿಂದ ಮೇ 5ರವರೆಗೆ ಹೇಗಿದೆ ಅಂತ ನೋಡ್ಲಿಕ್ಕಾಗಿ ವಿಶೇಷವಾಗಿ ನಿಮ್ಮ ರಾಶಿಯನ್ನ ಆಳುವ ಗ್ರಹ ಮಂಗಳ 3ನೆಯ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಒಂದ್ ಸ್ವಲ್ಪ ಕಮ್ಯುನಿಕೇಶನ್ ಇಶ್ಯೂಸ್ ಬರುತ್ತೆ. ಅಂದ್ರೆ ಸಂವಹನ, ನೀವು ಮಾತಾಡಬೇಕಾದ್ರೆ ಆಫೀಸ್ ನಲ್ಲಿರ್ಲಿ, ಮನೆಯಲ್ಲಿರ್ಲಿ, ನೆರೆಹೊರೆಯವರ ಹತ್ರ ಅಥವಾ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕಮ್ಯುನಿಕೇಶನ್ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿ ನಿಮಗೆ ವಾದ ವಿವಾದ ಜಗಳ ಆಗುವಂತಹ ಸಂದರ್ಭ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ವಿಶೇಷವಾದಂತಹ ಗಮನ ಇಡಿ. ಅಕಸ್ಮಾತ್ ನಿಮ್ಮ ಮೇಲೇನಾದ್ರೂ ನೋಡಿ, ಕೇಳಿ ಕೇಳಿ ಮಂಗಳ ಗ್ರಹ, ಮಂಗಳ ಅಂತಂದ್ರೆ ಒಂದ್ ರೀತಿ ಬೆಂಕಿ ಇದ್ದಂಗೆ, ಅಕಸ್ಮಾತ್ ಯಾರೋ ನಿಮ್ಮ ಮೇಲೆ ದ್ವೇಷ, ಆಮೇಲೆ ಕೆಂಡಕಾರದಾಗ್ಲಿ, ಒಂಥರ ಶತ್ರುತ್ವ ಮಾಡೋದಾಗ್ಲಿ ಈ ವಾರದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಆಗ ನೀವು ಕೂಲ್ ಆಗಿರಿ, ಒಂದು ಪೀಸ್ಫುಲ್ ಆದಂತ ಮೈಂಡ್ ಇಂದ ಕೂತ್ಕೊಂಡು ಯೋಚನೆ ಮಾಡಿ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡಿ. ಯಾವ್ದಕ್ಕೆ ಪ್ರಾಪರ್ ಆಕ್ಷನ್ ತಗೋಬೇಕು ಅದನ್ನ ಮಾಡ್ಕೊಳ್ಳಿ, ಯಾವುದು ಬೇಡ ಅಂತಿರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅದಕ್ಕೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದೇನ್ ತೋರಿಸ್ತಾ ಇದೆ ಅಂತಂದ್ರೆ, ಸೂರ್ಯ 1ನೇ ಮನೆಯಲ್ಲಿರೋದ್ರಿಂದ ಈ ವಾರ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಎಲ್ಲಾ ಕಡೆಗಳಿಂದ ನಿಮ್ಗೆ ಅವಕಾಶಗಳು ಹರಿದು ಬರುತ್ತೆ. ಒಂದು ಒಳ್ಳೆಯ ವಾತಾವರಣ ವಿದ್ಯಾರ್ಥಿಗಳಿಗೆ, ಮೇಷರಾಶಿ ವಿದ್ಯಾರ್ಥಿಗಳಿಗೆ ತುಂಬಾ ಫೋಕಸ್ ಆಗುತ್ತೆ. ಸ್ಟಡಿಯಲ್ಲಿ ಒಂದು ಪ್ರಗತಿ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ. ಅದ್ಭುತವಾದಂತಹ ಒಂದು ವಾರ ಅಂತ ಹೇಳಬಹುದು ವೀಕ್ಷಕರೇ. ಅದೇ ರೀತಿ ಕೆಲಸದಲ್ಲಿ, ನೌಕರದಾರರಿಗೆ, ಕಚೇರಿಯಲ್ಲಿ, ಹಾಗೆ ಕೃಷಿಯಲ್ಲಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಎಲ್ಲಾ ಕ್ಷೇತ್ರದ ಒಂದು ಸಿನಿಮಾ ಇರ್ಬೋದು, ಮಾಧ್ಯಮ ಇರ್ಬೋದು, ಪಾಲಿಟಿಷಿಯನ್ಸ್ ಇರ್ಬೋದು, ಮೇಷರಾಶಿಯವರಿಗೆ ಈ ವಾರ ಒಂದು ಒಳ್ಳೆಯ ಕಾನ್ಫಿಡೆನ್ಸ್. ನೀವೇನು ಕೆಲಸಕ್ಕೆ ಕೈ ಹಾಕ್ತೀರಾ ಆ ಕೆಲಸದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಎನ್ನುವ ಬೂಸ್ಟ್, ಒಂದು ರೀತಿಯ ಅದ್ಭುತವಾದಂತಹ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಉನ್ನತ ಮಟ್ಟದಲ್ಲಿ ಇರುತ್ತೆ, ಹೈ ಲೆವೆಲ್ ಅಲ್ಲಿ ಇರುತ್ತೆ. ಅದೇ ರೀತಿ ಒಂದು ನೋಡಿ, ಶನಿ ಭಗವಾನರು 12ನೇ ಮನೆಯಲ್ಲಿ ಸ್ಥಿತರಾಗೋದ್ರಿಂದ ನಿಮಗೆ ಒಂದ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳು, ನೀವು ಹಣವನ್ನ ಯಾವುದೋ ಒಂದು ಕೆಲಸಕ್ಕೆ ಕೂಡಿ ಇಟ್ಕೊಂಡಿರ್ತೀರಾ, ಇನ್ನೊಂದು ಎಕ್ಸ್ಪೆನ್ಸಸ್ ಬಂದು ಆ ಹಣವನ್ನ ಎತ್ಕೊಂಡು ಹೋಗುತ್ತೆ. ಹಾಗಾಗಿ ಓವರ್ ಆಗಿ ಖರ್ಚು ಮಾಡೋದು ಬೇಡ, ಖರ್ಚುಗಳ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಇದೆ. ರಾಹು ನಿಮ್ಮ 12ನೇ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದೇ ರೀತಿಯ ಡೀಲಿಂಗ್ಸ್ ಅಂತಂದ್ರೆ ಸಹಿ ಮಾಡುವಂತಹ ವಿಚಾರದಲ್ಲಿ ಸುಮ್ನೆ ಅದೇನೋ ಹೇಳ್ತಾರಲ್ಲ, ಕಣ್ಣು ಮುಚ್ಕೊಂಡು ಸಹಿ ಮಾಡ್ಬಿಟ್ಟೆ ಅದು ಆಪತ್ತಿಗೆ ಸಿಕ್ಕಾಕೊಂಡೆ, ಹಂಗ ಬೇಡ. ಎಲ್ಲ ಓದ್ಬಿಟ್ಟು ನೋಡ್ಬಿಟ್ಟು ಸಹಿ ಮಾಡಿ. ಈ ವಾರ ಲೋನಿಗೆ ಜಾಮೀನ್ ಆಗ್ಬೇಡಿ. ಸಾಲ ಕೊಡುವಂತದ್ದು ತೆಗೆದುಕೊಳ್ಳುವಂತದ್ದು ಈ ವಾರ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ತೀರಾ ಅನಿವಾರ್ಯ ಇತ್ತಂದ್ರೆ ಮುಂದುವರಿಸ್ಕೊಳ್ಳಿ, ಜವಾಬ್ದಾರಿ ಅದನ್ನ ನೋಡ್ಕೊಳ್ಳಿ, ಹುಷಾರಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಅದೇ ರೀತಿ ಕೇತು 6ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಗುಪ್ತ ಶತ್ರುಗಳು, ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ಅವರ ಬಗ್ಗೆ ಗಮನ ಇರಲಿ, ಜಾಗ್ರತೆ ಕಾಪಾಡ್ಕೊಳ್ಳಿ. ಅದೇ ರೀತಿ ಕರಿಯರ್ ಮತ್ತೆ ಫೈನಾನ್ಸ್ ಅಂತ ಬಂದಾಗ
ಎನ್ಹಾನ್ಸ್ಮೆಂಟ್ ಇರುತ್ತೆ, ಅಂದ್ರೆ ಗ್ರೋತ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಗತಿ ಆಗುತ್ತೆ. ನೀವು ಯಾವ ಊರಿಗೆ ಬಯಸಿದ್ದೀರಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಮನೆಯಲ್ಲಿ ಖುಷಿ ಖುಷಿ ವಾತಾವರಣ ಇರುತ್ತೆ. ಆದರೆ ಸಂಗಾತಿಯೊಂದಿಗೆ ಒಂದ್ ಸ್ವಲ್ಪ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಇದ್ದಕ್ಕಿದ್ದಂತೆ ನಿಮ್ಗೆ ಏಪ್ರಿಲ್ 28ರಿಂದ ಮೇ 5ರೊಳಗಡೆ ಯಾವುದೋ ಒಂದು ದಿವಸ ನಿಮ್ಮ ಸಂಗಾತಿ ಅಂದ್ರೆ ಹೆಂಡತಿ ಅಥವಾ ಗಂಡ ಹೀಗೆ ಅವರ ಆರೋಗ್ಯ ಹುಷಾರು ತಪ್ಪುವಂಥದ್ದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು. ಆದರೆ ಯಾವುದೇ ರೀತಿ ಇಮಿಡಿಯೇಟ್ಲಿ ನೀವು ಆಕ್ಷನ್ ತಗೋಬೇಕು. ಇಲ್ಲ ಪರವಾಗಿಲ್ಲ, ಇವತ್ತು ಜ್ವರ ಸ್ವಲ್ಪ ಮೈಲ್ಡ್ ಆಗಿದೆ, ನಾಳೆ ಕರ್ಕೊಂಡು ಹೋಗೋಣ, ಆ ರೀತಿ ಬೇಡ. ತಕ್ಷಣ ವೈದ್ಯರ ಸಲಹೆಯನ್ನ ತಗೋಬೇಕಾಗುತ್ತೆ. ನಿಮ್ಮ ವಿಶೇಷವಾಗಿ ಇನ್ನ ನೋಡ್ಲಿಕ್ಕಾಗಿ ಲಕ್ಕಿ ಡೇಟ್ಸ್ ಗಳು ಮತ್ತು ದಿಕ್ಕು ಇದರ ಬಗ್ಗೆ ನೋಡ್ಲಿಕ್ಕಾಗಿ ನಾವು ನಿಮಗೆ ಮೇ 1 ಮತ್ತು ಮೇ 4 ಶುಭ ಅಂತ ಹೇಳಲಾಗುತ್ತೆ. ಅದೇ ರೀತಿ ಮೇ 2 ಮತ್ತು ಮೇ 5 ಈ ಡೇಟ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನ 28, 29, 30 ಅದ್ಭುತವಾಗಿದೆ. 30 ಅಕ್ಷಯ ತೃತೀಯ ಹಬ್ಬ ಇದೆ, ಚೆನ್ನಾಗಿ ಆಚರಣೆ ಮಾಡ್ತೀರಾ. ಮಾತೆ ಮಹಾಲಕ್ಷ್ಮಿಯ ಮತ್ತು ಶ್ರೀಮನ್ನಾರಾಯಣರ ಕೃಪೆಗೆ ಪಾತ್ರರಾಗೋದಕ್ಕೆ ಮರಿಬೇಡಿ. ಪೂಜೆ ಮಾಡ್ಕೊಳ್ಳಿ. ಸುಮಾರು ರೆಮಿಡೀಸ್ ಗಳನ್ನ ನಾನು ಲೈವ್ ಅಲ್ಲಿ ಆಗಾಗ ಹೇಳ್ತಾ ಇರ್ತೀನಿ, ನೋಡ್ಕೊಂಡು ಫಾಲೋ ಮಾಡಿ. ಅದೇ ರೀತಿ ಈ ವಾರ ನೀವು ಸೂರ್ಯ ಉದಯ ಆಗ್ಬೇಕಂದ್ರೆ ಮೇಷರಾಶಿಯವರು ಒಂದು ತಾಮ್ರದ ಲೋಟದಲ್ಲಿ 18 ಒಣ ಮೆಣಸಿನಕಾಯಿ ಬೀಜಗಳನ್ನ ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ ಅಂತ ಅರ್ಘ್ಯ ಕೊಡೋದ್ರಿಂದ ಈ ವಾರ ನಿಮಗೆ ಅದ್ಭುತ ಯಶಸ್ಸು. ಗುಪ್ತ ಶತ್ರು ಹಿತಶತ್ರುಗಳು ಕೂಡ ದಮನ ಆಗ್ತಾರೆ, ಅವರು ಸೈಡ್ಗೆ ಹೋಗ್ತಾರೆ, ನೀವು ನಡೆದಿದ್ದೇ ಹಾದಿಯಾಗತ್ತೆ. ಅದೇ ರೀತಿ ಈ ವಾರ ವಿಶೇಷವಾಗಿ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ಮರಿಬೇಡಿ. ಹನುಮಾನ್ ಚಾಲಿಸ ಓದ್ಕೊಳ್ಳಿ. ಇಲ್ಲ ಅಂತಂದ್ರೆ ಜಿಟ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದೀವಿ, ಅದನ್ನ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಾರ ನಿಮಗೆ ಕೆಂಪು ಬಣ್ಣ ಅಥವಾ ಮೆರೂನ್ ಕಲರ್ ಶುಭ ತರುತ್ತೆ. ಈಸ್ಟ್ ಸೂರ್ಯ ಹುಟ್ಟುವ ದಿಕ್ಕು ಶುಭ ಕೊಡುತ್ತೆ. ನಂಬರ್ 1 ಶುಭ ಆಗಿರುತ್ತೆ. ಮನೆಯಿಂದ ಹೊರಡುವ ಮುನ್ನ ಓಂ ಹನುಮಂತೇ ನಮಃ ಮಂತ್ರ ಹೇಳ್ಕೊಂಡು ನೀವು ಕೆಲಸಕ್ಕೆ ಹೊರಡೋದ್ರಿಂದ ಜಯ ವಿಜಯ ಸಿಗತ್ತೆ. ವೀಕ್ಷಕರೇ, ಅದ್ಭುತವಾಗಿದೆ. ಹಿಂದೆ ತಿರುಗಿ ನೋಡುವ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಇನ್ಕ್ರೀಸ್ಡ್ ಎಕ್ಸ್ಪೆನ್ಸಸ್ ಅದ್ರ ಬಗ್ಗೆ ಗಮನ ಕೊಡಿ. ಹಿತಶತ್ರುಗಳ ಕಾಟ ಇರುತ್ತೆ ಮೇಷರಾಶಿಯವರಿಗೆ, ಅದನ್ನ ನೋಡ್ಕೊಳ್ಳಿ. ಮತ್ತೆ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ, ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಏನಾಗ್ತಾ ಇದೆ ಅಂತಂದ್ರೆ, ಸೂರ್ಯನ ಒಂದು ಚಲನೆಯಿಂದ, ಒಂದು 12ನೇ ಮನೆಗೆ ಚಲನೆಯಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ರೀತಿಯ ಶಿಫ್ಟಿಂಗ್ ಅಂತ ಹೇಳ್ತಾರೆ. ಶಿಫ್ಟಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಅಲ್ಲಿಂದ ಯಾವುದೋ ಒಂದು ಬೇರೆ ಬಾಡಿಗೆ ಮನೆಯನ್ನ ನೋಡುವಂಥದ್ದು, ಅಥವಾ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗುವಂಥದ್ದು, ಅಥವಾ ನೀವು ಲೀಸ್ ಮನೆಯಲ್ಲಿ ಇರ್ತೀರಿ, ಒಂದು ಸೈಟ್ ಕೊಂಡ್ಕೊಂಡಿರ್ತೀರಿ, ಮನೆ ಕಟ್ಟೋದಕ್ಕೆ ನೀವು ಒಂದು ಯೋಚನೆಯನ್ನ ರೂಪಿಸ್ತೀರಿ. ಈ ರೀತಿಯಾಗಿ ನಿಮಗೆ ಒಂದು ರೀತಿಯ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಈ ವಾರ ಸಾಕಷ್ಟು ಪ್ಲಾನ್ಸ್ ಗಳನ್ನ ಮಾಡ್ಕೋತೀರಾ. ತುಂಬಾ ಜಾಗೃತಿಯಿಂದ ಪ್ಲಾನಿಂಗ್ ಮಾಡ್ಕೊಳ್ಳಿ. ನಿಮಗೆ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ ನಾವು ಖುಷಿಯಿಂದ ಹಾಗೇ ಮುನ್ನುಗ್ಗೋದು ಬೇಡ. ಯಾಕೆ ಅಂತಂದ್ರೆ ಕೆಲವೊಂದು ನಿರ್ಧಾರಗಳನ್ನ, ಕೆಲವೊಂದು ಆಲೋಚನೆಗಳನ್ನ, ಕೆಲವೊಂದು ಯೋಜನೆಗಳನ್ನ ಗುರು ಹಿರಿಯರ ಮಾರ್ಗದರ್ಶನದಲ್ಲೇ ಮಾಡಿದ್ರೆ ಚಂದ. ಅವರ ಮಾಹಿತಿ ತಗೊಳ್ಳಿ. ಅವ್ರಿಗೆ ತಂದೆ ತಾಯಿ ಇದ್ರೆ ಇದನ್ನ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮ ಇದನ್ನ ಮಾಡ್ತಾ ಇದ್ದೀನಿ, ಮಾಡ್ಲಾ ಬೇಡ್ವಾ, ಈ ರೀತಿಯಾದಂತಹ ಗುರು ಹಿರಿಯರಿಂದ ಸಲಹೆ ತಗೊಳ್ಳಿ. ಅಕಸ್ಮಾತ್ ಅವ್ರೇನಾದ್ರೂ ಬೇಡ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ. ಅಕಸ್ಮಾತ್ ವೃಷಭ ರಾಶಿಯವರು ಈ ವಾರ ವಿಶೇಷವಾಗಿ ಏಪ್ರಿಲ್ 28ರಿಂದ ಮೇ 5ರವರೆಗೆ ನೀವೇನಾದ್ರೂ ಗುರು ಹಿರಿಯರ ಮಾತನ್ನ ಮೀರಿ ಹೋದ್ರೆ ಸ್ವಲ್ಪ ಲಾಸಸ್ ಆಗುವಂತ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ವಿಶೇಷವಾಗಿ ಚಂದ್ರನ ಗ್ರಹಚಾರ ಹೇಗಿದೆ ಅಂತಂದ್ರೆ ನಿಮಗೆ ಎಮೋಷನಲ್ ಸ್ಟ್ರೆಸ್ ಆಗುತ್ತೆ. ಅಂದ್ರೆ ಆಫೀಸ್ ನಲ್ಲಿ ಜಾಸ್ತಿ ಕೆಲಸ, ಮನೆಗೆ ಬಂದ್ರೆ ನೀವೇನೋ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತಂದ್ರೆ ಮತ್ತೆ ಕಚೇರಿಯಿಂದ ಕಾಲು, ಅದರ ಫೈಲ್ ನೋಡುವಂಥದ್ದು, ಮತ್ತೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡುವಂಥದ್ದು, ಈ ರೀತಿಯ ವಾತಾವರಣಗಳಿರುತ್ತೆ. ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ರೀತಿ ಬುಧ ನೋಡಿ, ಈಗ ಮೇಷದಲ್ಲಿ ಆಗೋದ್ರಿಂದ ಕಮ್ಯುನಿಕೇಶನ್ ಮೇಲೆ ಇದು ಪ್ರಭಾವ ಬೀರುತ್ತೆ. ಡಿಸಿಷನ್ ಮೇಕಿಂಗ್ ಕೆಪಾಬಿಲಿಟಿ ಮೇಲೆ ಒಂದ್ ಸ್ವಲ್ಪ ಅಡಚಣೆ ಉಂಟು ಮಾಡುತ್ತೆ. ಈ ನಿರ್ಧಾರ ನಾನು ತಗೋಬೇಕಾ ತಗೋಬಾರ್ದಾ, ಇದು ಮಾಡಿದ್ರೆ ಸರಿ ಇರುತ್ತಾ ಇಲ್ವಾ ಅನ್ನುವಂತ ಒಂದು ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಹೋದ್ರೆ ನಿಮಗೆ ಒಳ್ಳೇದಾಗುತ್ತೆ. ವಿಶೇಷವಾಗಿ ಶುಕ್ರ 2ನೇ ಮನೆಯಲ್ಲಿ ಮಿಥುನ ರಾಶಿಯಿಂದ 2ನೇ ಮನೆಯಲ್ಲಿ ಸ್ಥಿತರಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಚಾರ್ಮ್ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ತೇಜಸ್ಸು ಬ್ರೈಟ್ ಆಗುತ್ತೆ. ಫಿನಾನ್ಷಿಯಲ್ ಪ್ರಾಸ್ಪೆಕ್ಟ್ಸ್ ಅಂತ ಬಂದಾಗ ನಿಮ್ಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಸಡನ್ ಫಿನಾನ್ಷಿಯಲ್ ಗೇನ್ ಆಗುತ್ತೆ, ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ. ಅದೇ ರೀತಿ ಶನಿ ಸಂಚಾರ ನಿಮಗೆ
ಸಪೋರ್ಟಿಂಗ್ ಅಂದ್ರೆ ಫ್ರೆಂಡ್ಸ್ ಗಳಿಂದ, ಆಫೀಸಲ್ಲಿ, ಕಚೇರಿಯಲ್ಲಿ ನೆರೆಹೊರೆಯವರು, ನಿಮ್ಮ ಸಂಬಂಧಿಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇದು ಖುಷಿ ಕೊಡುತ್ತೆ ನಿಮಗೆ. ರಾಹುವಿನ 11ನೇ ಮನೆಯಲ್ಲಿ ಸಂಚಾರ ಒಂದ್ ಸ್ವಲ್ಪ ಸೋಷಿಯಲ್ ಸರ್ಕಲ್ಸ್ ಅಂತಂದ್ರೆ ನೋಡಿ, ಯಾರೋ ನೀವು ಗಾಡಿ ಓಡಿಸ್ತಿರ್ತೀರಾ, ಅವಾಗ ಇಮಿಡಿಯೇಟ್ಲಿ ಅವ್ರು ಬಂದು ನಿಮಗೆ ಕಿರಿಕಿರಿ ಕೊಡುವಂತದ್ದು, ಅಥವಾ ನೀವು ಹೋಗ್ತಾ ಇರ್ತೀರಾ ನಿಮ್ಗೆ ಜಾಗನೇ ಬಿಡಲ್ಲ, ಈ ರೀತಿಯಾಗಿ ನೀವು ಹೊರಗಡೆ ಅಂದ್ರೆ ಮನೆಯಿಂದ ನೀವೇನು ಸೋಷಿಯಲ್ ಸರ್ಕಲ್ ಅಲ್ಲಿ ಹೊರಗಡೆ ಇರ್ತೀರಿ, ಅಲ್ಲಿ ರಾಹು ಕೇತುವಿನ ಸಂಚಾರ ನಿಮಗೆ ಒಂದ್ ಸ್ವಲ್ಪ ಅಡೆತಡೆ ಉಂಟು ಮಾಡುತ್ತೆ. ಅಲ್ಲಿ ತಾಳ್ಮೆ, ಸಮಾಧಾನವೇ ಮೂಲ ಮಂತ್ರ ಅಂತ ನಡೆದ್ರೆ ಒಳ್ಳೇದಾಗತ್ತೆ ವೀಕ್ಷಕರೇ. ಕರಿಯರ್ ಅಲ್ಲಿ ನಿಮಗೆ ಫೇವರೇಬಲ್ ಆಗಿದೆ. ಕೆಲಸ, ನೌಕರಿ, ವ್ಯಾಪಾರ, ಆಮೇಲೆ ಎಜುಕೇಶನ್ ಅಂತ ಬಂದಾಗ ಶಿಕ್ಷಣ ಎಲ್ಲಾ ನಿಮ್ಮ ಫೇವರ್ ಆಗಿ ಇರುತ್ತೆ ಈ ವಾರ. ಯಾವ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಲವ್ ಅಂಡ್ ರಿಲೇಶನ್ಶಿಪ್ ಅಂತ ನೋಡಿದಾಗ ಶುಕ್ರ ನಿಮ್ಮ ಒಂದು ದಂಪತಿಗಳಲ್ಲಿ ಅಥವಾ ನೀವು ಸಿಂಗಲ್ ಆಗಿದ್ರೆ ಪ್ರೇಮಿಗಳಲ್ಲಿ ಒಂದು ರೀತಿಯ ಒಂದು ಚಾರ್ಮ್, ಆಕರ್ಷಣೆಯನ್ನ ಉಂಟು ಮಾಡುತ್ತೆ. ಈ ವಾರ ಬಹಳ ಚೆನ್ನಾಗಿದೆ. ನೀವು ವಿಶೇಷವಾಗಿ ಹಿಲ್ ಸ್ಟೇಷನ್ ಆಗ್ಲಿ, ಪ್ರವಾಸಕ್ಕೆ ನಿಮ್ಮ ಸಂಗಾತಿಯನ್ನ ಕರ್ಕೊಂಡು ಹೋದ್ರೆ ಇನ್ನೂ ಖುಷಿ ಅನುಭವಿಸ್ತೀರಿ. ಅದೇ ರೀತಿ ಆರೋಗ್ಯವನ್ನ ನೋಡ್ಲಿಕ್ಕಾಗಿ ಒಂದ್ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗುತ್ತೆ, ನಿದ್ದೆ, ನಿದ್ರಾಹೀನತೆ, ಅದರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ಯೋಗ, ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮದ ಬಗ್ಗೆ ಜಾಗೃತಿ ವಹಿಸಿ. ಅದೇ ರೀತಿ ಮೇ 1, 4 ಆಸ್ಪೀಸಿಯಸ್ ಇರುತ್ತೆ. ಮೇ 2 ಸ್ವಲ್ಪ ಆ ದಿವಸ ಯಾವ ಕೆಲಸಕ್ಕಾದ್ರೂ ಕೈ ಹಾಕೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ದಿನ ಆಗಿರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಓಂ ಶುಕ್ರಾಯ ನಮಃ ಈ ಮಂತ್ರವನ್ನ ಪ್ರತಿದಿನ 108 ಬಾರಿ ಹೇಳೋದ್ರಿಂದ ಶುಭ ಫಲಗಳು ನಿಮಗೆ ಕಾದಿರುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂತಂದ್ರೆ ನೀವು ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲ ಸಿಹಿ ತುಂಬುತ್ತೆ. ಅದೇ ರೀತಿ ಈ ವಾರ ನೋಡಿ, ಈ ರಾಶಿಯವರು ಬ್ಲ್ಯಾಕ್, ಗ್ರೇ ಇವುಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಕೆಂಪು ಬಣ್ಣವನ್ನ ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಯಾವುದು ಶುಭ ಅಂತಂದ್ರೆ ನಿಮಗೆ ನೀಲಿ ಬಣ್ಣ, ಹಸಿರು ಬಣ್ಣ, ಅದೇ ರೀತಿ ಬಿಳಿ ಬಣ್ಣ ಶುಭ ತರುತ್ತೆ. ಹಾಗೆ ಇನ್ನೊಂದು ವಿಶೇಷವಾಗಿ ನೀವೇನಪ್ಪಾ ಮಾಡ್ಬೇಕು ಅಂತಂದ್ರೆ ಧನ್ವಂತರಿ ದೇವರ ಸ್ತೋತ್ರವನ್ನ ಈ ವಾರ ಪಠಣೆ ಮಾಡ್ಕೊಳ್ಳಿ. ಹೆಚ್ಚಾಗಿ ಧನ್ವಂತರಿ ದೇವರ ದೇವಸ್ಥಾನ ಇದ್ರೆ ಹೋಗಿ ಬನ್ನಿ. ಅಕಸ್ಮಾತ್ ಇರ್ಲಿಲ್ಲ, ಸಿಗ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ವಿಷ್ಣು ದೇವರ ಆರಾಧನೆ ಮಾಡ್ಕೊಳ್ಳಿ. ಅದೂ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಹತ್ತಿರ ಇರುವಂತಹ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ ಶುಭ ಆಗುತ್ತೆ. ವಿಶೇಷವಾಗಿ ಈ ವಾರದ ಗುರುವಾರ ಬರುತ್ತಲ್ಲ, ಅವತ್ತು ಕಾದ್ಬಿಟ್ಟು ನೀವು ವಿಷ್ಣು ಅಥವಾ ವಿಷ್ಣುವಿನ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿ, 1 kg ಬಾಳೆಹಣ್ಣು, 6 ಬಾದಾಮಿಯನ್ನ ದಾನ ಮಾಡಿ ಬಂದ್ರೆ ಬಹಳ ಶುಭ. ಅವು ಸ್ವಾಮಿ ಪಾದಕ್ಕೆ ಅರ್ಪಿಸ್ಬಿಡಿ, ವಾಪಸ್ ತರೋ ಹಾಗಿಲ್ಲ. ನೋಡಿ, ವಿಶೇಷವಾಗಿ ಈ ವಾರ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ, ಯಾವ ತೊಂದರೆಯೂ ಇಲ್ಲ ಅಂತ ಹೇಳ್ತಾ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ, ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯ ಬಗ್ಗೆ ನೋಡ್ಲಿಕ್ಕಾಗಿ ಈ ವಾರ ತುಂಬಾ ಶುಭ ಫಲಗಳಿದೆ. ಯಾಕಪ್ಪ ಅಂತಾರೆ ನೋಡಿ, ಬುಧ ಈ ಒಂದು ರಾಶಿಯ ಆಳುವಂತಹ ಗ್ರಹ ನೋಡಿ, ಅದರ ಟ್ರಾನ್ಸಿಟ್ ಇಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಮನೋಬಲ, ಮನೋಧೈರ್ಯ, ಒಂದು ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಒಂದು ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಅಂತ ಏನ್ ಹೇಳ್ತೀರಿ, ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಉನ್ನತ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಕ್ಲಿಯಾರಿಟಿ ಇರುತ್ತೆ. ಹೌದು, ನಾನು ಇದು ಡಿಸಿಷನ್ ತಗೋತೀನಿ, ಇದು ಹಿಂಗ್ ಮಾಡ್ತೀನಿ, ಇದು ಆಗೇ ಆಗತ್ತೆ ಎನ್ನುವಂತಹ ಸಾಮರ್ಥ್ಯ ಈ ಗ್ರಹ ಕೊಡೋದ್ರಿಂದ ಈ ವಾರ ಅದ್ಭುತವಾದಂತಹ ಪ್ರಗತಿ ಸಾಧಿಸ್ತೀರಿ. ಬರ್ದಿಟ್ಕೊಳ್ಳಿ, ಮಿಥುನ ರಾಶಿಯವರಿಗೆ ಈ ವಾರ ಮದುವೆ ಸೆಟ್ ಆಗುತ್ತೆ, ಹೊಸ ಕೆಲಸಕ್ಕೆ ಆಫರ್ ಲೆಟರ್ ಬರುತ್ತೆ, ಮನೆ ಕೊಂಡುಕೊಳ್ತೀರಿ, ವಾಹನ ಕೊಂಡುಕೊಳ್ಳುವ ಯೋಗ, ಸೈಟ್ ಕೊಂಡುಕೊಳ್ಳುವ ಯೋಗ, ಈ ರೀತಿ ಮನೆಯಲ್ಲಿ ಮಂಗಳ ಕಾರ್ಯ, ಹೊಸ 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 ಘಟನಾವಳಿಗಳು, ಶುಭ ಘಟನಾವಳಿಗಳು ನಡೆಯುತ್ತೆ, ಒಳ್ಳೇದಾಗುತ್ತೆ. ಅದೇ ರೀತಿ ಗುರುಗ್ರಹದ ಸಪೋರ್ಟ್ ಇಂದ ನಿಮಗೆ ಲರ್ನಿಂಗ್, ಕಲಿಕೆಯಲ್ಲಿ ಅತ್ಯಂತ ಒಂದು ಸಪೋರ್ಟ್ ಸಿಗುತ್ತೆ. ಯಾರಾದ್ರೂ ವಿದೇಶಕ್ಕೆ ಹೋಗಿ ವಿದ್ಯಾರ್ಥಿಗಳು MS ಮಾಡಬೇಕು, MBBS ಮತ್ತೊಂದು ಕನಸು ಕಟ್ಟಿರ್ತೀರಾ, ಅಲ್ಲಿ ಜಾಬ್ ಮಾಡಬೇಕು ಅಂತ ಹೇಳಿ, ಅದೆಲ್ಲ ಕೈಗೂಡುವಂತ ವಾರ. ವೀಸಾ ಕೂಡ ಈ ವಾರ ನಿಮ್ಗೆ ಒಂದು ನಿಮ್ಮ ಫೇವರ್ ಆಗಿ ಗುಡ್ ನ್ಯೂಸ್ ಬರುವಂತಹ ವಾರ. ಖುಷಿ ಆಗತ್ತೆ, ವೀಸಾ ಕೂಡ ಬರುತ್ತೆ, ವಿದೇಶ ಪ್ರಯಾಣದ ಹಾದಿ ಸುಗಮ ಆಗತ್ತೆ. ರಾಹು ಕೇತು ವಿಶೇಷವಾಗಿ ಈ ವಾರ ನಿಮಗೆ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ ಚೇಂಜ್ ಆಫ್ ಜಾಬ್ ಅಥವಾ ಚೇಂಜ್ ಆಫ್ ಪ್ರೊಫೆಷನ್ ಈ ರೀತಿಯಾಗಿ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ವರ್ಷದಿಂದ ಕೆಲಸ ಮಾಡಿರ್ತೀರಿ ಕಚೇರಿಯಲ್ಲಿ, ಒಂದು ಯಾವ್ದೋ ಒಂದು ಅಡ್ಮಿನ್ ಪೋಸ್ಟ್ ಅಲ್ಲೋ HR ಅಲ್ಲೋ ಮತ್ತೊಂದ್ರಲ್ಲೋ ಮಾಡಿರ್ತೀರಾ.
ಸಾಕು, ಇಷ್ಟು ಒಂದು ಸುದೀರ್ಘವಾದಂತ ಒಂದು 25-30 ವರ್ಷ ಕೆಲಸ ಮಾಡ್ಬಿಟ್ಟಿದೀನಿ, ಈಗ ಮತ್ತೇನೋ ಚೇಂಜ್ ಆಫ್ ಪ್ರೊಫೆಷನ್ ಮಾಡೋಣ, ನಾನು ಒಂದೇನೋ ಪರ್ಸನಲ್ ಆಗಿ ಪ್ರೈವೇಟ್ ಆಗಿ ಏನೋ ಮಾಡೋಣ, ನಂದೇ ಆದಂತ ಉದ್ದಿಮೆ ಮಾಡೋಣ, ನಂದೇ ಆದಂತ ಒಂದು ಕರಿಯರ್ ಮಾಡೋಣ, ಸ್ವಂತದ್ದು ಮಾಡೋಣ ಎನ್ನುವಂತಹ ಯೋಚನೆಗಳು ಬರಬಹುದು. ಅದನ್ನ ನೋಡ್ಕೊಳ್ಳಿ, ಜಾಗೃತಿಯಾಗಿ ಹೆಜ್ಜೆ ಇಡುವಂತ ಕೆಲಸ ಮಾಡ್ಕೊಳ್ಳಿ. ಇನ್ನ ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಫೇವರೇಬಲ್ ಟೈಮ್ ಅಂತ ಹೇಳ್ಬೋದು. ದಂಪತಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚುತ್ತೆ, ಪ್ರೀತಿ ಹೆಚ್ಚುತ್ತೆ, ವಿಶ್ವಾಸ ಹೆಚ್ಚುತ್ತೆ, ಅನೋನ್ಯತೆ ಹೆಚ್ಚುತ್ತೆ. ಪ್ರೇಮಿಗಳಲ್ಲೂ ಕೂಡ ನೀವೇನ್ ಮಾಡ್ತೀರಾ, ಈ ವಾರ ಸಂಗಾತಿಯನ್ನ ಕರೆದುಕೊಂಡು ಹೊರಗೆ ಟೂರ್ ಅಂಡ್ ಟ್ರಾವೆಲ್ ಹೋಗುವಂತದ್ದು, ತುಂಬಾ ಒಂದು ಹಿಲ್ ಸ್ಟೇಷನ್ಗಾಗ್ಲಿ ಅಥವಾ ಯಾವುದೋ ಒಂದು ಸಂಬಂಧಿಕರ ಮದುವೆಗಾಗ್ಲಿ ಅಥವಾ ಯಾವುದೋ ಒಂದು ಶುಭ ಕಾರ್ಯಕ್ಕಾಗಿ ಹೋಗಿ ಒಂದು ಲಾಂಗ್ ಡ್ರೈವ್ ಹೋಗುವಂತದ್ದು, ನೀವು ಕಾರಲ್ಲಿ ಹೋಗುವಂತದ್ದು ಅಥವಾ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡುವಂತದ್ದು ಸಂಗಾತಿಯೊಂದಿಗೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಮತ್ತು ಅವರ ಮನಸ್ಸಿಗೂ ಕೂಡ ಒಂದು ವಿಶೇಷವಾದಂತ ಎಂಜಾಯ್ಮೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಹೆಲ್ತ್ ನೋಡ್ಲಿಕ್ಕಾಗಿ ನಿಮಗೆ ಈ ವಾರ ಒಂದು ಸ್ವಲ್ಪ ಏನಾಗುತ್ತೆ, ಉಸಿರಾಟ, ರೆಸ್ಪೈರೇಟರಿಗೆ ಸಂಬಂಧಪಟ್ಟಂತ ಸ್ವಲ್ಪ ಕಷ್ಟ ಕಾಣ್ತಾ ಇದೆ. ಹೆಚ್ಚಿನ ಜಾಗೃತಿಗೆ ಮಾಸ್ಕ್ ಧರಿಸೋದ್ರಿಂದ ನಿಮ್ಗೆ ಶುಭ. ಯಾಕೆ ಅಂತಂದ್ರೆ ಧೂಳು, ಅಲರ್ಜಿ ನಿಮ್ಗೆ 2 ವಾರದಿಂದ ಕಾಡ್ತಾ ಇದೆ ಅಲ್ವಾ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ಫ್ರಿಡ್ಜ್ ಅಲ್ಲಿ ಇಟ್ಟಂತ ಅತಿ ಕೋಲ್ಡ್ ಆಹಾರ ಸೇವನೆ ಮಾಡ್ಬಿಡೋದು ಅಥವಾ ಈ ರೀತಿಯಾದಂತ ಕೆಲವೊಂದು ಯಾವುದು ನಿಮಗೆ ಆಗಲ್ಲ ದೇಹಕ್ಕೆ, ಅದನ್ನ ವಿರುದ್ಧವಾಗಿ ಮಾಡಿದಾಗ ಅದೇ ತರ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡುತ್ತೆ, ಇಮಿಡಿಯೇಟ್ಲಿ ಕೋಲ್ಡ್ ಹಿಡ್ಕೊಳ್ಳುತ್ತೆ, ನೆಗಡಿ, ಜ್ವರ, ಶೀತ ಇಂಥದ್ದು ಬರೋದು, ಅಲರ್ಜಿ ಆಗೋದು. ಆಯ್ತು ಅಂತಂದ್ರೆ ತಕ್ಷಣ ವೈದ್ಯರನ್ನ ಕಾಣಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕು. ವಿಶೇಷವಾಗಿ ವೀಕ್ಷಕರೇ, ನಿಮ್ಗೆ ಮಿಥುನ ರಾಶಿಯವರಿಗೆ 29-30 ಶುಭ ಅಂತ ಹೇಳ್ತಾ ಇದೆ. ಅದರಲ್ಲಿ 30 ಅಕ್ಷಯ ತೃತೀಯ ಇರೋದ್ರಿಂದ ಅತ್ಯಂತ ಶುಭ. ಅದೇ ರೀತಿ ಈ ವಾರ ಓಂ ಬುಧಾಯ ನಮಃ ಮಂತ್ರವನ್ನ 108 ಬಾರಿ ಹೇಳ್ಕೊಳ್ಳಿ. ಪ್ರತಿದಿನ ಸಂಜೆ ಶುಭ ಆಗುತ್ತೆ. ಇನ್ನೂ ಹೆಚ್ಚಿನ ಫಲ ಪಡಿಬೇಕು ಅಂತಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಕನಕಧಾರ ಸ್ತೋತ್ರವನ್ನ ಬೆಳಗ್ಗೆ ಸಂಜೆ ಕೇಳಿ, ಶುಭ ಆಗತ್ತೆ. ಈ ವಾರ ನಿಮಗೆ ಒಂದ್ ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಒಂದು 5 ನಿಮಿಷ, ಸಾಯಂಕಾಲ ಒಂದು 5 ನಿಮಿಷ ಧ್ಯಾನ, ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ಇಂಥದ್ದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಆ ಓವರ್ ಥಿಂಕಿಂಗ್ ಇಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಬೆಸ್ಟ್ ಸಜೆಸ್ಟ್ ಮಾಡ್ತೀನಿ ನಾನು. ಜೀತ್ ಮೀಡಿಯಾದಲ್ಲಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ಹಾಗೆ ಆನ್ ಮಾಡ್ಕೊಂಡು ಪ್ಲೇ ಮಾಡ್ಕೊಂಡು ಕೂತ್ಕೊಳ್ಳಿ. ಮೈಂಡ್ ಕಾಮ್ ಆಗುತ್ತೆ, ಅದ್ಭುತವಾದಂತಹ ಮಧುರ ಫಲವನ್ನ ಜೀವನದಲ್ಲಿ ಅನುಭವಿಸ್ತೀರಿ. ಅದೇ ರೀತಿ ವೀಕ್ಷಕರೇ, ಈ ವಾರ ಹಳದಿ ಬಣ್ಣ ಶುಭ. ಡೈರೆಕ್ಷನ್ ನೋಡ್ಲಿಕ್ಕಾಗಿ ಉತ್ತರ ದಿಕ್ಕು ಶುಭ ಕೊಡುತ್ತೆ. ನಿಮ್ಗೆ ನಂಬರ್ 5 ಶುಭ ಇರುತ್ತೆ. ಮನೆಯಿಂದ ಹೊರಡುವಾಗ ಮಿಥುನ ರಾಶಿಯವರು ನಿಮ್ಮ ಮನೆಯ ಸ್ತ್ರೀಯರಿಂದ ಒಂದು ಲೋಟ ನೀರನ್ನ ಪಡೆದು ಹೊರಗಡೆ ಕುಡಿದ್ಬಿಟ್ಟು ಕೆಲಸಕ್ಕೆ ಹೊರಡೋದ್ರಿಂದ ಅತಿ ಶುಭ ಫಲ ನಿಮ್ಮದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ನಿಮ್ಮ ಒಂದು ಚಂದ್ರನ ವಿಶೇಷ ಆಶೀರ್ವಾದದಿಂದ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೂಯೆನ್ಸ್ ಆನ್ ಎಮೋಷನ್ಸ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನಪ್ಪಾ ಅಂತಂದ್ರೆ, ವಿಶೇಷವಾಗಿ ಕಳೆದ ವಾರ, ಅದರ ಹಿಂದಿನ ವಾರ ನಿಮ್ಗೆ ಏನಾಗ್ತಾ ಇತ್ತು ಅಂದ್ರೆ ಸಡನ್ ಆಗಿ ಸಿಟ್ಟು ಬಂದ್ಬಿಡೋದು ಅಥವಾ ಯಾವುದೋ ಒಂದು ಡಿಸಿಷನ್ ಅನ್ನ ಆತುರವಾಗಿ ತಗೊಂಡ್ಬಿಡೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಅಯ್ಯೋ ನಾನು ಹೀಗ್ ಮಾಡಿದ್ನಲ್ಲ ತಪ್ಪು, ಈ ರೀತಿಯ ಭಾವನೆಗಳು ಕಾಡ್ತಾ ಇತ್ತು. ಈ ವಾರ ವಿಶೇಷವಾಗಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಚಂದ್ರನ ಚಲನೆ, ಚಂದ್ರನ ಒಂದು ಟ್ರಾನ್ಸಿಟ್ ಹೇಗಿರುತ್ತೆ ಅಂತಂದ್ರೆ ನಿಮ್ಗೆ ಒಂದು ಡಿಸಿಷನ್ ಮೇಲೆ ಹಿಡಿತ ಬರುತ್ತೆ. ಓ, ಇದನ್ನ ಮಾಡಿದ್ರೆ ಸರಿ, ಇದನ್ನ ಮಾಡಿದ್ರೆ ತಪ್ಪು ಎನ್ನುವಂತಹ ಒಂದು ಕ್ಲಿಯರ್ ಮೈಂಡ್ ಸೆಟ್ ಬರುತ್ತೆ. ವಿಶೇಷವಾಗಿ ಸೂರ್ಯನ ಟ್ರಾನ್ಸಿಟ್ ಏನಾಗುತ್ತೆ, ಮೇಷರಾಶಿಯಲ್ಲಿ ನಿಮಗೆ ಫೋಕಸ್, ಕೆಲಸದಲ್ಲಿ ಫೋಕಸ್ ಕೊಡುತ್ತೆ. ಹಾಗೆ ಸೋಷಿಯಲ್ ಕನೆಕ್ಷನ್ಸ್ ಗಳು ಬೆಳೆಯುತ್ತೆ ನಿಮಗೆ. ಅಂದ್ರೆ ನಿಮ್ಮ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚುತ್ತೆ. ಸುಮಾರು ದೊಡ್ಡ ಜನರ ಜೊತೆಗೆ ಬಾಂಧವ್ಯ, ಒಡನಾಟ, ಕನೆಕ್ಷನ್ ಹೆಚ್ಚುತ್ತೆ. ಯಾರು ಕರ್ಕರಾಶಿಯ ಪೊಲಿಟಿಷಿಯನ್ಸ್ ಇದ್ದೀರಿ, ನಿಮಗೆ ಪಾರ್ಟಿಯಿಂದ ಸಪೋರ್ಟ್ ಕೊಡುತ್ತೆ. ನಿಮ್ಮ ಪದೋನ್ನತಿ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಹೆಚ್ಚಿನ ಜವಾಬ್ದಾರಿಗಳನ್ನು ಕೂಡ ನೀವು ಈ ವಾರ ಸಿಹಿ ಅನುಭವಿಸ್ತೀರಿ. ಕರ್ಕ ರಾಶಿಯ ವಿಶೇಷವಾಗಿ ನೀವು ಉದ್ಯೋಗಿಗಳಾಗಿದ್ರೆ, ನೌಕರದಾರರಾಗಿದ್ರೆ, ವ್ಯಾಪಾರಿಗಳಾಗಿದ್ರೆ ಹೆಚ್ಚಿನ ಇನ್ಕ್ರಿಮೆಂಟ್, ಒಂದು ಫಿನಾನ್ಷಿಯಲ್ ಗ್ರೋತ್ ಅನ್ನ ಈ ವಾರ ನೋಡ್ತೀರಿ. ಶುಕ್ರ ನಿಮಗೆ ವಿಶೇಷವಾದಂತಹ ಚಾರ್ಮ್, ಒಂದು ತೇಜಸ್ಸನ್ನ, ಒಂದು ಬ್ರೈಟ್ನೆಸ್ ಅನ್ನ ಕೊಡುತ್ತೆ. ಇದರಿಂದ ಏನಾಗುತ್ತೆ, ದಾಂಪತ್ಯದಲ್ಲಿ
ಸಿಹಿ ಮತ್ತು ಮಧುರತೆ ಹೆಚ್ಚುತ್ತೆ. ವಿಶೇಷವಾಗಿ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಿನ ರೀತಿಯಾಗಿರುತ್ತೆ. ಲರ್ನಿಂಗ್ ಪ್ರಾಸ್ಪೆಕ್ಟಸ್ ಅಲ್ಲಿ ನೋಡ್ಲಿಕ್ಕಾಗಿ ಕರ್ಕ ರಾಶಿಯ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಫೋಕಸ್ ಜಾಸ್ತಿ ಆಗುತ್ತೆ, ಹೆಚ್ಚಿನ ಮಾರ್ಕ್ಸ್ ಪಡಿತೀರಾ. ನೀವು ವಿಶೇಷವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋ ಒಂದು ಹಂತದಲ್ಲಿದ್ರೆ ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ, ನಿಮ್ಮ ಹೆತ್ತವರಿಗೆ ಹೆಮ್ಮೆಯನ್ನ ತರ್ತೀರಾ, ನೀವು ಕೂಡ ಹೆಚ್ಚಿನ ಅಚೀವ್ಮೆಂಟ್ ಮಾಡ್ತೀರಾ. ಶನಿಯ ಸಂಚಾರ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಗೋಲ್ ಅನ್ನ ಈ ವಾರ ಫಿಕ್ಸ್ ಮಾಡ್ಕೋತೀರಾ. ಇದು ಮಾಡ್ಲಾ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಾ, ಸೈಟ್ ತಗೊಳ್ಳ, ಮನೆ ಕೊಂಡ್ಕೋಬೇಕು, ವಾಹನ ಕೊಂಡ್ಕೊಳ್ಬೇಕು, ಈ ರೀತಿಯಾದಂತ ಯೋಜನೆ ಆಲೋಚನೆಗೆ ಭದ್ರ ಬುನಾದಿಯನ್ನ ಹಾಕ್ತೀರಾ. ವಿಶೇಷವಾಗಿ ನೋಡಿ, ರಾಹು ಕೇತು ಸಂಚಾರ ಏನ್ ಮಾಡತ್ತೆ ಅಂದ್ರೆ ಒಂದ್ ಸ್ವಲ್ಪ ನಿಮಗೆ ಆನ್ಲೈನ್ ಗೇಮಿಂಗ್ಸ್ ಆಗ್ಲಿ, ಆನ್ಲೈನ್ ಅಲ್ಲಿ ಕೆಲವೊಂದು ಫ್ರಾಡಲೆಂಟ್ ಆಗುತ್ತೆ, ಅಂತದಕ್ಕೆ ಬಲಿಯಾಗಬೇಡಿ. ಕೆಲವೊಂದು ವಿಶೇಷವಾದಂತ ಆಪ್ಸ್ ಗಳನ್ನ ನೋಡಿ ನೀವು ಅಲ್ಲಿ ಹೂಡಿಕೆ ಮಾಡ್ಕೊಳ್ಳುವಂತದ್ದು, ಆನ್ಲೈನ್ ನಲ್ಲಿ ಏನೇನೋ ಮೋಸ ಹೋಗುವಂತದ್ದು ಇರುತ್ತೆ. ಅಂತದಕ್ಕೆ ಯಾವುದಕ್ಕೂ ನೀವು ಆಮಿಷಕ್ಕೆ ಬಲಿಯಾಗಬಾರ್ದು, ಇಲ್ಲ ಅಂದ್ರೆ ಲಕ್ಷಾಂತರ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಕರ್ಕ ರಾಶಿಯವ್ರಿಗಿರುತ್ತೆ. ಜಾಗೃತಿಯಾಗಿರಬೇಕು. ವಿಶೇಷವಾಗಿ ನಿಮಗೆ ಹೆಲ್ತ್ ಬಗ್ಗೆ ನೋಡ್ಲಿಕ್ಕಾಗಿ ಒಂದ್ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಈ ವಾರ ಯೋಗ, ಧ್ಯಾನ, ಪ್ರಾಣಾಯಾಮ ಅದ್ರ ಕಡೆ ಗಮನ ಕೊಡಿ. ವಿಶೇಷವಾಗಿ ಬೆಳಗ್ಗೆ ಸಂಜೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಕೇಳ್ತಾ ಬರೋದ್ರಿಂದ ಅದ್ಭುತವಾದಂತಹ ಪರಿವರ್ತನೆ, ಮನಸ್ಸಿಗೆ ನೆಮ್ಮದಿ ನಿಮಗೆ ಸಿಗುತ್ತೆ. ವಿಶೇಷವಾಗಿ ನಿಮಗೆ ಈ ತಿಂಗಳ ಏಪ್ರಿಲ್ 29, 30, ಮೇ 5 ಶುಭ ದಿನಗಳಾಗಿರುತ್ತೆ. ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಮಂತ್ರವನ್ನ ಪ್ರತಿದಿನ ಒಂದು 11 ಸಲ ಹೇಳ್ಕೊಳ್ಳಿ. ಎಂತ ಅದ್ಭುತ ಬದಲಾವಣೆ ಬರುತ್ತೆ, ಮನಸ್ಸಿಗೆ ನೆಮ್ಮದಿ ಬರುತ್ತೆ. ನೋಡಿ ವೀಕ್ಷಕರೇ, ಓವರ್ ಥಿಂಕಿಂಗ್ ಅನ್ನ ಅದರಿಂದ ಹೊರಗಡೆ ಬರ್ಬೇಕು ನೀವು. ಅದೇ ರೀತಿ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು, ಪುಣ್ಯ ಕ್ಷೇತ್ರಗಳ ಭೇಟಿ, ಅಥವಾ ಮನೆ ಹತ್ರ ಇರುವಂತಹ ದೇವಾಲಯಗಳಿಗೆ ಪ್ರತಿದಿನ ಹೋಗಿ ನಮಸ್ಕಾರ ಮಾಡಿ ಬರುವಂತದ್ದು ಕೂಡ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಪಿಂಕ್ ಕಲರ್ ನಿಮ್ಗೆ ಶುಭ. ಅದೇ ರೀತಿ ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ನಿಮಗೆ ಈ ವಾರ ಬಹಳ ಶುಭ ತರುತ್ತೆ. ನಂಬರ್ 10 ಶುಭಪ್ರದವಾಗಿರುತ್ತೆ. ಮನೆಯಿಂದ ಹೊರಡಬೇಕಾದ್ರೆ ಒಂದ್ ಸ್ವಲ್ಪ ಸೋಂಪು ಕಾಳನ್ನ ತಿಂದು ಹೊರಡೋದ್ರಿಂದ ಎಲ್ಲಾ ಕೆಲಸದಲ್ಲಿ ನಿಮಗೆ ಶುಭ, ಅತ್ಯಂತ ಶುಭ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಗೆ ಈ ವಾರದ ಭವಿಷ್ಯವನ್ನು ನೋಡ್ಲಿಕ್ಕಾಗಿ ಆಲ್ರೆಡಿ ಸೂರ್ಯ ಮೇಷರಾಶಿಯನ್ನ ಪ್ರವೇಶ ಮಾಡಿರೋದ್ರಿಂದ ಈ ವಾರದ ಫಲಾಫಲಗಳು ಹೇಗಿರುತ್ತೆ ಅಂತಂದ್ರೆ ನೋಡಿ, ಎನ್ಹ್ಯಾನ್ಸ್ಡ್ ಲಕ್ ಅಂದರೆ ಇದ್ದಕ್ಕಿದ್ದಂತೆ ಅದೃಷ್ಟ ಒಲಿದು ಬರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ಮೂಲದಿಂದ ಹಣ ಬರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ರೀತಿಯ ಪ್ರಾಜೆಕ್ಟ್ಗಳಾಗಲಿ, ಕೆಲಸದ ಆಫರ್ಗಳಾಗಲಿ, ಒಂದು ಮದುವೆ ಸೆಟ್ ಆಗುವಾಗ ಓ ಹೌದಾ ಈ ರೀತಿಯ ಒಂದು ಒಳ್ಳೆ ಸಂಬಂಧ ಕೂಡ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ, ಅಥವಾ ವ್ಯಾಪಾರದಲ್ಲಿ ಒಬ್ಬರು ಪರಿಚಯ ಆಗ್ತಾರೆ, ಅವ್ರು ನಿಮಗೆ ಸಾಕಷ್ಟು ಗೇನ್ಸ್ಗಳನ್ನು ತಂದು ಕೊಡುವಂಥ ಕನೆಕ್ಷನ್ ಆಗುತ್ತೆ. ಒಂದು ಒಳ್ಳೆ ಸೈಟ್ ನೋಡೋಕೆ ಹೋಗಿರ್ತೀರಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ವೇ ಬಿಯಾಂಡ್ ಆಗಿ ಸೈಟ್ ಸಿಗುತ್ತೆ, ಅಥವಾ ನಿಮ್ಮ ಒಂದು ಇಮ್ಯಾಜಿನೇಷನ್ ಇರ್ಬೋದು, ನಿಮ್ಮ ಕನಸಿರ್ಬೋದು, ಅದನ್ನು ಮೀರಿ ಒಳ್ಳೆಯ ಮನೆ ಸಿಗುತ್ತೆ. ಈ ರೀತಿಯಾಗಿ ವೇ ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್ ಘಟನೆಗಳು ಫೇವರೇಬಲ್ ಆಗಿ ನಡೆಯುತ್ತೆ. ನಿಮ್ಮ ಪರವಾಗಿ ನಡೆಯೋದ್ರಿಂದ ಅದ್ಭುತ ಫಲಾಫಲಗಳು ನಿಮಗೆ ಬರುತ್ತೆ. ವಿಶೇಷವಾಗಿ ನೋಡಿ, ಒಂದು ರೀತಿಯ ಫೇವರ್ ಲಕ್ ಎಲ್ಲ ನಿಮ್ಮ ಕಡೆಗಿದೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಎಜುಕೇಷನ್ನಲ್ಲಿ ಇಂಪ್ರೂವ್ಮೆಂಟ್ ಇದೆ, ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಒಂದು ಒಳ್ಳೆಯ ವೇದಿಕೆ ಸಿದ್ಧ ಆಗ್ತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೆಲಸ ಕಾರ್ಯದ ಸ್ಥಳದಲ್ಲಿ ಯಾವ ಒತ್ತಡ, ಸ್ಟ್ರೆಸ್ ಏನೂ ಇಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ. ಅದ್ಭುತವಾದಂಥ ದಿನಗಳು ಅಂತ ಹೇಳ್ಬೋದು. ಆದರೆ ವಿಶೇಷವಾಗಿ ರಾಹು ಕೇತುವಿನ ಸಂಚಾರ ನೋಡಲಿಕ್ಕಾಗಿ ಹಿಡನ್ ಎನಿಮೀಸ್, ಗುಪ್ತ ಶತ್ರುಗಳಿಂದ ಒಂದು ಸ್ವಲ್ಪ ಜಾಗ್ರತೆ ಅಂತ ಹೇಳುತ್ತೆ. ವಿಶೇಷವಾಗಿ ದಾಂಪತ್ಯದಲ್ಲಿ ಶುಕ್ರ 11ನೇ ಮನೆಯಲ್ಲಿರೋದ್ರಿಂದ ತುಂಬ ಮಧುರತೆ, ಸಿಹಿ ಬರುತ್ತೆ. ಒಂದು ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ದಂಪತಿಗಳಿಗೆ. ನೀವು ಯಾರು ಕಾಯ್ತಾ ಇದ್ದೀರಿ ಸಂತಾನ ಪ್ರಾಪ್ತಿ ಯೋಗ ಬರಲಿ ಅಂತ, ಅದು ಆಗುವಂತಹ ಯೋಗ ಕೂಡಿ ಬರುತ್ತೆ. ಇನ್ನು ಪ್ರೇಮಿಗಳಿಗೆ ಅತ್ಯಂತ ಒಂದು 2 ವಾರದ ಹಿಂದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳ, ಕೋಪ, ಮನಸ್ತಾಪ ಇಂಥದ್ದಾಗಿತ್ತು. ಈ ವಾರ
ಅದೆಲ್ಲ ಹೊರಟು ಹೋಗುತ್ತೆ, ಮಧುರತೆ ತುಂಬುತ್ತೆ. ಅದೇ ರೀತಿ ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ಮಂಗಳ 12ನೇಯ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಆಯಾಸ, ಸುಸ್ತು, ಆಲಸ್ಯ, ಅದೇ ರೀತಿ ಒಂದು ರೀತಿ ನೋಡೋಣ ಇವತ್ತಿನ ಕೆಲಸ ನಾಳೆ ಮಾಡೋಣ ಎನ್ನುವಂತಹ ಭಾವ ಬರಬಹುದು. ಅದನ್ನು ಮೀರಿ ನಡೆದಾಗ ಒಳ್ಳೆಯದಾಗತ್ತೆ. ಒಂದು ಸ್ವಲ್ಪ ಕೆಲಸದ ಒತ್ತಡಗಳಿರೋದ್ರಿಂದ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ರೆಮಿಡೀಸನ್ನು ನೋಡಲಿಕ್ಕಾಗಿ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಬೆಳಗ್ಗೆ ಸ್ನಾನ ಮಾಡಿದ ನಂತರ 11 ಬಾರಿ ಹೇಳಿ ನೀವು ಕೆಲಸಕ್ಕೆ ಹೊರಡೋದ್ರಿಂದ ಅಥವಾ ಮನೆಯಲ್ಲಿರೋರು ಕೂಡ ಹೇಳ್ಕೊಳ್ಳೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ಅದೇ ರೀತಿ ವಿಶೇಷವಾಗಿ ಭಾನುವಾರ ನೀವು ಒಂದು ಹೊತ್ತು ಉಪವಾಸ ಮಾಡೋದ್ರಿಂದ ಬಹಳ ಶ್ರೇಷ್ಠ. ಉಪವಾಸ ಅಂತಂದರೆ ಉಪ್ಪಿಟ್ಟು, ಅವಲಕ್ಕಿ, ಬಾಳೆಹಣ್ಣು, ಹಾಲು ತಗೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಬಳಸಬಾರ್ದು ಆ ದಿವಸ. ನೋಡ್ಕೊಳ್ಳಿ, ಸಾತ್ವಿಕ ಆಹಾರದ ಕ್ರಮವನ್ನು ಕೈಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಚಾರಿಟಿ ಅನ್ನಂದರೆ ಡೊನೇಷನ್ ಅಂತಂದರೆ ಯಾವ ರೀತಿ ಅಂತಂದರೆ ಈಗ ತುಂಬ ಕಷ್ಟದಲ್ಲಿರೋರಿಗೆ ಆಹಾರ ಧಾನ್ಯ ಪದಾರ್ಥಗಳನ್ನು ಕೊಡೋದಾಗಲಿ ಅಥವಾ ವಿದ್ಯಾರ್ಥಿಗಳು ತುಂಬ ಒಂದು ಕಷ್ಟದಲ್ಲಿರ್ತಾರೆ, ಅವರಿಗೆ ಬುಕ್ಸು, ನೋಟ್ಬುಕ್ಕು, ಪೆನ್ನು, ಸ್ಕೂಲ್ ಬ್ಯಾಗು, ಅವರಿಗೆ ಏನು ಬೇಕು ವಿದ್ಯಾರ್ಜನೆಗೆ ಅದನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ನಿಮಗೆ ಬಂಗಾರದ ಬಣ್ಣ ತುಂಬ ಶುಭ ಫಲ ಕೊಡುತ್ತೆ. ಈ ವಾರ ಈಸ್ಟ್ ದಿಕ್ಕು, ಪೂರ್ವ ದಿಕ್ಕು, ನೀವು ಆ ದಿಕ್ಕಿಗೆ ಅಟ್ಲೀಸ್ಟ್ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಈಸ್ಟ್ ದಿಕ್ಕಿಗೆ 4 ಹೆಜ್ಜೆ ಹೊರಟು ನಿಮ್ಮ ಕೆಲಸಕ್ಕೆ ಹೊರಟ್ರೆ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ನಂಬರ್ 10 ಶುಭ ಕೊಡುತ್ತೆ. ಈ ವಾರ ಮನೆಯಿಂದ ಹೊರಡಬೇಕಾದ್ರೆ ಒಂದೇ ಒಂದು ಕಾಳುಮೆಣಸನ್ನು ನಿಮ್ಮ ಮನೆಯ ಬಾಗಿಲಿಂದ ಹೊರಗಡೆ ಇಟ್ಟು ಎಡಗಾಲಿನಿಂದ ತುಳಿದು ಹಿಂದೆ ತಿರುಗದೆ ಮುಂದೆ ಹಾಗೆ ಹೋಗಬೇಕು ಕೆಲಸಕ್ಕೆ. ಇದನ್ನು ಮಾಡೋದ್ರಿಂದ ಶತ್ರು ನಾಶ ಆಗತ್ತೆ. ಎಲ್ಲ ಒಳ್ಳೆಯದಿದೆ. ವಿಶೇಷವಾಗಿ ಈ ವಾರ ನಿಮಗೆ ಶ್ರೀಕೃಷ್ಣನ ಆಶೀರ್ವಾದ ಹೆಚ್ಚಿನ ರೀತಿಯಲ್ಲಿ ಪ್ರಾಪ್ತವಾಗುತ್ತೆ. ಅದಕ್ಕೋಸ್ಕರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ವಿಶೇಷವಾಗಿ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಸೂರ್ಯನ ಒಂದು ಆಲ್ರೆಡಿ ಈಗ ಮೇಷರಾಶಿಯಲ್ಲಿ ಸೂರ್ಯನ ಸ್ಥಿತವಾಗಿರುವಂಥದ್ದು, ಚಲನೆ ಇರುವಂಥದ್ದು. ಇದರಿಂದ ಏನಾಗುತ್ತೆ ಕನ್ಯಾ ರಾಶಿಗೆ ಅಂತಂದರೆ ಸಡನ್ ಆಗಿ ಚೇಂಜಸ್ ಆಗುತ್ತೆ. ಜೀವನದಲ್ಲಿ ಅತ್ಯುತ್ತಮ ಪರಿವರ್ತನೆ ಆಗುತ್ತೆ. ವಿಶೇಷವಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ, ಆ ಮೂಲಗಳಿಂದ ಹಣ ಬರುತ್ತೆ. ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗುತ್ತೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮಿಂದ ಹಣ ಬರುತ್ತೆ. ನೀವು ಈ ಒಂದು ಊರಿಗೆ ಟ್ರಾನ್ಸ್ಫರ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಸಡನ್ನಾಗಿ ಈ ಏಪ್ರಿಲ್ 28ರಿಂದ 5 ಒಳಗಡೆ ನಿಮಗೆ ಆರ್ಡರ್ ಬರಲಿಲ್ಲ ಅಂದರೆ ಕೇಳಿ, ಟಕ್ಕಂತ ಆರ್ಡರ್ ಬರುತ್ತೆ. ಬಹಳ ಖುಷಿ ಆಗುತ್ತೆ ನಿಮಗೆ. ಅಥವಾ ಮನೆ ಕಟ್ಟಬೇಕು ಅಂತ ನೀವು ಲೋನಿಗೆ ತುಂಬ ಒದ್ದಾಡ್ತಾ ಇದ್ರಿ, ಲೋನ್ ಸ್ಯಾಂಕ್ಷನ್ನೇ ಆಗಿರಲಿಲ್ಲ, ಈ ವಾರ ಶುಭ ಸಮಾಚಾರ ಬಂದ್ಬಿಡುತ್ತೆ. ಆಹಾ, ಅದ್ಭುತವಾದಂತಹ ನಿಮಗೆ ಖುಷಿಯೋ ಖುಷಿ, ಅದ್ಭುತವಾದಂತಹ ಪ್ರಗತಿ ಅಂತ ಹೇಳ್ಬೋದು. ಆದರೆ ಚಂದ್ರನ ಚಲನೆಯಿಂದ ಒಂದು ಸ್ವಲ್ಪ ಎಮೋಷನ್ ಹೈ ಆ್ಯಂಡ್ ಲೋ ಆಗುವಂಥದ್ದು, ಅಂದರೆ ಇದ್ದಕ್ಕಿದ್ದಂಗೆ ಕೋಪ ಬರೋದು ಅಥವಾ ಕಿರ್ಚಾಡೋದು. ನೀವು ಆಫೀಸಿನಲ್ಲಿ ಯಾರಾದರೂ ನಿಮ್ಮ ಮೇಲೆ ಬಾಸ್ಗೆ ಚಾಡಿ ಹೇಳುವಂಥದ್ದು, ಈ ಥರ ಘಟನೆ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮಂಗಳನ ಚಲನೆಯಿಂದ ಏನಾಗುತ್ತೆ ಅಂದರೆ ನಿಮಗೆ ಧೈರ್ಯ ಬರುತ್ತೆ. ಆಮೇಲೆ ಸೋಷಲ್ ಕಾಂಟ್ಯಾಕ್ಟ್ಸ್ಗಳು ಜಾಸ್ತಿ ಆಗುತ್ತೆ. ಬುಧನ ಒಂದು ಚಲನೆ ಏನಾಗುತ್ತೆ, ಒಂದು ವಿಶೇಷವಾದಂತಹ ಪೇಪರ್ಗೆ ಸೈನ್ ಮಾಡಬೇಕಾದ್ರೆ 1 ಅಲ್ಲ 10 ಸಲ ಯೋಚನೆ ಮಾಡಿಬಿಟ್ಟು ಸಹಿ ಮಾಡುವಂಥ ನೋಡ್ಕೊಳ್ಳಿ. ಅದೇ ರೀತಿ ಗುರುವಿನ ಸಂಚಾರ 10ನೇ ಮನೆಯಲ್ಲಿರೋದ್ರಿಂದ ಕರಿಯರಲ್ಲಿ ಗ್ರೋತ್ ಅಂತ ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ನೌಕರಿ, ವ್ಯಾಪಾರ, ವ್ಯವಹಾರ ಎಲ್ಲ ಕಡೆಗೂ, ವಿಶೇಷವಾಗಿ ಯಾರು ಕನ್ಯಾ ರಾಶಿಯವರು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ನಲ್ಲಿ ಶುಭ ಫಲ ಅಂತ ತೋರಿಸ್ತಾ ಇದೆ. 7ನೇ ಮನೆಯಲ್ಲಿ ಶನಿಯ ಚಲನೆಯಿಂದ ಏನಾಗುತ್ತೆ, ಸ್ವಲ್ಪ ಹಣಕಾಸಿನ ವಿಳಂಬ, ಹಣ ಬರೋದು ನಿಧಾನ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ವಾದ ವಿವಾದ ಆಗ್ಬೋದು, ಜಾಗೃತಿಯಾಗಿರಿ. ರಾಹುಕೇತುವಿನ ಸಂಚಾರ ನೋಡಿ ಏನಾಗುತ್ತೆ, ವಿಶೇಷವಾಗಿ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಜಗಳಗಳಾಗುತ್ತೆ. ದಂಪತಿಗಳ ನಡುವೆ ಮತ್ತು ಪ್ರೇಮಿಗಳ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ಹೆಲ್ತ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಆಲಸ್ಯ. ವಿಶೇಷವಾಗಿ 8ನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಒಂದು ಸ್ವಲ್ಪ ನಿಮಗೆ ಆಲಸ್ಯ, ಮಂದತ್ವ, ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರಾಯ್ತು ಬಿಡು
ಎನ್ನುವಂತಹ ಒಂದು ಮಂದತ್ವ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸ್ಲೀಪ್ ಒಂದ್ಸಲ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿದ್ರೆಗೆ ಭಂಗ ತರುವಂತಹ ಒಂದು ಏನೋ ಯೋಚನೆಗಳು, ಆಲೋಚನೆಗಳು, ಓವರ್ ಥಿಂಕಿಂಗ್, ಇದಕ್ಕೆಲ್ಲ ರಾಮಬಾಣ ಅಂತಂದರೆ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಅದರಲ್ಲಿ ಎರಡು ಮಾತಿಲ್ಲ, ಅದನ್ನು ಬಿಡಬೇಡಿ. ಅದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಮಲಗುವ ಮುನ್ನ ಒಂದ್ಸಲ ಕೇಳಿಬಿಟ್ಟು ಮಲಗಿಬಿಡಿ. ಆಹಾ, ಅದ್ಭುತವಾದಂಥ ಮನಸ್ಸಿಗೆ ನೆಮ್ಮದಿ, ಶಾಂತಿಯಿಂದ ನಿದ್ರೆ ಬರುತ್ತೆ. ವಿಶೇಷವಾಗಿ ಈ ವಾರ ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳೇಬೇಕು. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಆಮೇಲೆ ನೋಡಿ, ವಿಶೇಷವಾಗಿ ಮಂಗಳನನ್ನು ಸಂತೃಪ್ತಗೊಳಿಸೋದಕ್ಕೆ ನಿಮ್ಮ ಮನೆಯ ಹತ್ತಿರ ಇರುವಂಥ ಯಾವುದಾದ್ರೂ ದೇವಾಲಯದಲ್ಲಿ 2 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸೋದಕ್ಕೆ ಮರಿಬೇಡಿ. ಲೈಟ್ ಗ್ರೀನ್ ಮತ್ತು ಐವರಿ ವೈಟ್ ಈ ಕಲರ್ಗಳು ಶುಭ ತರುತ್ತೆ. ವಿಶೇಷವಾಗಿ ಸೌತ್ ಈಸ್ಟ್ ಡೈರೆಕ್ಷನ್ ನಿಮಗೆ ಅತ್ಯಂತ ಫಲಪ್ರದವಾಗಿರುತ್ತೆ. ವಿಶೇಷವಾಗಿ ನಂಬರ್ 10 ಶುಭ ಕೊಡುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನೀವು ವಿಶೇಷವಾಗಿ ಆಂಜನೇಯನಿಗೆ ನಮಸ್ಕಾರ ಮಾಡಿ, ಓಂ ಹಂ ಹನುಮಂತೆ ನಮ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಗಡೆ ಹೊರಡಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಗೆ ಹೇಗಿದೆ ಅಂತಂದರೆ, ಆಲ್ರೆಡಿ ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡಲಿಕ್ಕಾಗಿ 7ನೇ ಮನೆಯ ಬರುತ್ತೆ ತುಲಾರಾಶಿಗೆ. ಇದು ಪಾರ್ಟ್ನರ್ಶಿಪ್ ಮತ್ತು ಕೊಲ್ಯಾಬ್ರೇಷನ್ ಅನ್ನು ಸೂಚನೆ ಕೊಡುತ್ತೆ. ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತೀರಿ, ಯೋಜನೆಗಳನ್ನು ಮಾಡ್ತೀರಿ, ಕೊಲ್ಯಾಬ್ ಆಗ್ತೀರಾ, ಕೊಲ್ಯಾಬ್ರೇಷನ್ ಮಾಡ್ತೀರಾ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಲ್ಯಾಬ್ ಅಂತಂದರೆ ಅದು ಈಗಿನ ಒಂದು ಇಂಗ್ಲೀಷ್ ಶಬ್ದ. ಕೊಲ್ಯಾಬ್ ಅಂದರೆ ಕೊಲ್ಯಾಬರೇಷನ್, ಜೊತೆಗೆ ಸೇರಿ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಇದರ ಅರ್ಥ ಬರುತ್ತೆ. ನೀವೀಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಲ್ಲ, ಇವರು ಇನ್ನೊಬ್ಬರ ಜೊತೆಗೆ ಕೊಲ್ಯಾಬ್ ಆದರು ಅಂದರೆ ಕೊಲ್ಯಾಬರೇಷನ್ ಆದರು, ಈ ರೀತಿಯ ಅರ್ಥ ಬರುತ್ತೆ. ಇದನ್ನೆಲ್ಲ ಹೆಚ್ಚಾಗಿ ನೋಡ್ಕೋತೀರಾ. ಅದೇ ರೀತಿ ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇದ್ದಕ್ಕಿದ್ದಂಗೆ ಸಿಟ್ಟು ಬರೋದು, ಆಫೀಸಲ್ಲಿ ಏನೋ ಒಂದು ಫೈಲನ್ನು ಯಾವುದೋ ಒಂದು ಯೋಚನೆಯಲ್ಲಿ ಡಿಲೀಟ್ ಮಾಡ್ಕೊಂಡ್ಬಿಡೋದು ಅಥವಾ ಫೈಲನ್ನೇ ಮಿಸ್ ಮಾಡ್ಕೊಂಡ್ಬಿಡೋದು ಕಂಪ್ಯೂಟರಲ್ಲಿ, ಈ ರೀತಿಯಾದಂಥ ಒಂದು ಆತುರವಾಗಿ ಆಗುತ್ತೆ. ಹುಷಾರಾಗಿ ಜಾಗೃತಿಯಾಗಿರಿ ತುಲಾರಾಶಿಯವರು. ವಾಹನ ಚಾಲನೆ ಮಾಡಬೇಕಾದ್ರೆ ಬಹಳ ಜಾಗ್ರತೆ. ಮಂಗಳ ಏನು ಮಾಡುತ್ತೆ ಅಂದರೆ ಈ ವಾರ ನಿಮಗೆ ಆಂಬಿಷನನ್ನು ಹುಟ್ಟಿಸುತ್ತೆ. ಮಂಗಳ ಧೈರ್ಯ ಕೊಡುತ್ತೆ, ಇದನ್ನು ಮಾಡಬೇಕು ಆ ಆಲೋಚನೆ ಹುಟ್ಟು ಹಾಕುತ್ತೆ. ಅದೇ ರೀತಿ ವಿಶೇಷವಾಗಿ ಶುಕ್ರ ನಿಮಗೆ ಒಂದು ರೀತಿಯ ಲಕ್ ತರುತ್ತೆ ಈ ವಾರ. ಯಾಕೆಂದರೆ ಶುಕ್ರನ ಆಶೀರ್ವಾದ ತುಲಾರಾಶಿಯವರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಗುರುಗ್ರಹ ನಿಮಗೆ ಸ್ಪಿರಿಚುವಲ್ ಗ್ರೋತ್ ಕೊಡುತ್ತೆ. ಒಂದು ಆಧ್ಯಾತ್ಮ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ದೂರಕ್ಕೆ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಬೇಕು, ದರ್ಶನ ತಗೋಬೇಕು. ಇನ್ನು ಶನಿ ಭಗವಾನರು ನಿಮಗೆ ಈ ವಾರ ಕೆಲಸದಲ್ಲಿ ಶಿಸ್ತು ಶ್ರದ್ಧೆ ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ಸೂಚಿಸ್ತಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಯಾವುದೋ ಆತುರದಲ್ಲಿ ಚಂದ್ರನ ಚಲನೆಯಿಂದ ನೀವು ಫೈಲ್ ಡಿಲೀಟ್ ಮಾಡ್ಕೋತೀರಾ, ಫೈಲ್ ಕಳ್ಕೊತೀರಾ, ಅದನ್ನು ಬೇಡ, ಕಾನ್ಸಂಟ್ರೇಟ್ ಮಾಡಿ ಅನ್ನೋದರ ಸೂಚನೆ ಕೊಡುತ್ತೆ. ರಾಹು ಕೇತುವಿನ ಸಂಚಾರ ಸ್ವಲ್ಪ ಚಾಲೆಂಜಸ್, ಕಠಿಣ ಹಾದಿ. ಹೋಗುವಂಥ ಹಾದಿ ಯಾವುದು ಹೂವಿನ ಹಾದಿ ಮಾಡಲ್ಲ ಈ ವಾರ. ರಾಹುಕೇತು ನಿಮಗೆ ಮುಳ್ಳಿನ ಹಾದಿಯನ್ನು ಮಾಡಿಡ್ತಾರೆ. ಆದರೆ ಆ ಮುಳ್ಳನ್ನು ಹೂವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ಶ್ರೀ ಕೃಷ್ಣ ಮಧುರಾಷ್ಟಕಂ ಕೇಳಿದರೆ ತುಲಾರಾಶಿಯವರಿಗೆ ಈ ಒಂದು ಏಪ್ರಿಲ್ 28ರಿಂದ 5ರವರೆಗೆ 7 ದಿವಸ ಕೂಡ ಹೂವಿನ ಹಾದಿಯಾಗುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆಯ ಫಲ ಸಿಗುತ್ತೆ. ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಈ ವಾರ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಒಂದು ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮ, ಭಗವಂತನ ಆರಾಧನೆ ಇದರಲ್ಲಿ ತೊಡಕೊಳ್ಳಿ. ವಿಶೇಷವಾಗಿ ನೋಡಿ, ಓಂ ಶುಕ್ರಾಯ ನಮಃ ಮಂತ್ರ ಪಠಣೆ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಬಿಳಿಯ ಬಣ್ಣದ ಪದಾರ್ಥಗಳು, ಅಕ್ಕಿ, ಹಾಲು, ಈ ರೀತಿಯ ಪದಾರ್ಥಗಳನ್ನು ಮಹಾಲಕ್ಷ್ಮಿ ದೇವಾಲಯದಲ್ಲಿ ದಾನ ಕೊಡೋದ್ರಿಂದ ಶುಕ್ರವಾರ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಲಕ್ಕಿ ಕಲರ್ ಬಿಳಿಯ ಬಣ್ಣ ನಿಮಗೆ ಶುಭ ಇರುತ್ತೆ. ಪಶ್ಚಿಮ ದಿಕ್ಕು ಈ ವಾರಕ್ಕೆ ಸೀಮಿತವಾಗಿ ಶುಭ ಇರುತ್ತೆ. ನಂಬರ್ 6 ಶುಭ ಕೊಡುತ್ತೆ. ಅದೇ ರೀತಿಯಾಗಿ ಗಣೇಶನಿಗೆ ನಮಸ್ಕಾರ ಮಾಡಿ ಓಂ ಗಣಪತಯೇ ನಮಃ ಅಂತ ಹೇಳಿ ಮನೆಯಿಂದ ಹೊರಡೋದ್ರಿಂದ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಶ್ರೀಕೃಷ್ಣ ಮಧುರಾಷ್ಟಕಂ ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರದ ಗ್ರಹಗತಿಗಳು ಏನನ್ನ ಸೂಚನೆ ಮಾಡುತ್ತೆ ಅನ್ನೋದನ್ನ ನೋಡ್ಲಿಕ್ಕಾಗಿ ವಿಶೇಷವಾಗಿ
ಮೇಷರಾಶಿಯಲ್ಲಿ ಸೂರ್ಯನ ಚಲನೆ ನಿಮಗೆ ವೃಶ್ಚಿಕ ರಾಶಿಗೆ ಏನು ಮಾಡುತ್ತೆ ಅಂತಂದರೆ ಕಾಂಪಿಟೇಷನ್ ಜಾಸ್ತಿ ಆಗುವಂಥದ್ದು, ನಿಮ್ಮ ಒಂದು ನೆರೆಹೊರೆಯವರಲ್ಲಿ, ನೌಕರಿಯ ಕ್ಷೇತ್ರದಲ್ಲಿ, ವ್ಯಾಪಾರದ ಕ್ಷೇತ್ರದಲ್ಲಿ. ನೋಡಿ ಏನಾಗುತ್ತೆ, ನೆರೆಹೊರೆಯವರು ಅಂತ ಯಾಕೆ ಹೇಳಿದೆ ಅಂತಂದರೆ, ಏನು ನೀವೊಂದು ಹೊಸದೊಂದು 2 ವೀಲರ್ ತರ್ತೀರಾ ಅಂತ ಇಟ್ಕೊಳ್ಳೋಣ, ಅಥವಾ ಹೊಸದೊಂದು ಗೋಲ್ಡ್ ಯಾವುದೋ ಒಂದು ಆರ್ನಮೆಂಟ್ ತರ್ತೀರಾ ಅಂತ ಇಟ್ಕೊಳ್ಳೋಣ. ಅವರು ಕಣ್ಣು ಕೆಂಪಗೆ ಮಾಡುವಂಥದ್ದು, ಒಂದೇನೋ ಕೊಂಕು ಮಾತಾಡುವಂಥದ್ದು. ಈ ರೀತಿಯಾಗಿ ನಿಮಗೆ ಯಾಕಾದರೂ ಅಂದರೆ ಫಾರ್ ಎಕ್ಸಾಂಪಲ್ ಈಗೇನಾಗುತ್ತೆ, ಅವರು ನಿಮಗೆ ಒಂದು ಅಪ್ರಿಷಿಯೇಷನ್ ಮಾತು ಹೇಳಬೇಕು ಅಂತಿಲ್ಲ. ನೀವೊಂದು 2 ವೀಲರ್ ತೊಗೊಂಡ್ರಿ, ಕಾರ್ ತೊಗೊಂಡ್ರಿ, ಅಥವಾ ಗೋಲ್ಡ್ ಆರ್ನಮೆಂಟ್ಸ್ ತೊಗೊಂಡ್ರಿ, ಅದನ್ನು ಅವ್ರು ಬಂದು ನಿಮಗೆ ಗ್ರೀಟ್ ಮಾಡಿ ನಿಮಗೆ ಅಪ್ರಿಷಿಯೇಷನ್ ಮಾಡಬೇಕಂತೇನಿಲ್ಲ. ಆದರೆ ಅದರ ವಿರುದ್ಧವಾಗಿ ವೈರುಧ್ಯವಾಗಿ ಕೊಂಕು ಮಾತಾಡಿದರೆ ನಿಮಗೆ ಮನಸ್ಸಿಗೆ ಬೇಜಾರಾಗುತ್ತಲ್ಲ. ಸೊ ಹಾಗೆ ಆ ರೀತಿಯ ಘಟನಾವಳಿಗಳು ನಡೆಯುವಂತಹ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಚಲನೆಯಿಂದ ನೀವೇನು ಮಾಡಬೇಕು, ಈ ಕಿವಿಯಿಂದ ಕೇಳಬೇಕು, ಈ ಕಿವಿಯಿಂದ ಬಿಡಬೇಕು, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ಕೋಬೇಕು, ಅಷ್ಟನ್ನು ಮಾಡಿ. ಅದೇ ರೀತಿ ಚಂದ್ರನ ಚಲನೆ, ಮಂಗಳನ ಚಲನೆ, ಬುಧನ ಚಲನೆ ಎಲ್ಲವನ್ನ ನೋಡ್ಲಿಕ್ಕಾಗಿ ಈ ವಾರ ಹೇಗಿದೆ ಅಂತಂದರೆ, ನಿಮ್ಮ ಸೆಲ್ಫ್ ಅನಾಲಿಟಿಕಲ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು. ಅಂದರೆ ಸ್ವಯಂ ನಿರ್ಧಾರ, ನಿಮಗೆ ಬೇರೆ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡುವಂತಹ ಸಾಧ್ಯತೆ ಇದೆ, ಅದನ್ನು ತಪ್ಪಿಸಿ. ನೋಡಿ ನೀವೀಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕ್ತೀನಿ ಅಂತಂದರೆ ನೀವು ಕೂತ್ಕೊಂಡು ಸೆಲ್ಫ್ ಅನಾಲಿಟಿಕ್ಸ್ ಮಾಡಬೇಕು. ಇದನ್ನು ಮಾಡಿದರೆ ಕರೆಕ್ಟಾ ತಪ್ಪಾ, ಇದರಲ್ಲಿ ನಾನು ಸಕ್ಸೀಡ್ ಆಗ್ತೀನಾ ಫೇಲ್ಯೂರ್ ಆಗ್ತೀನಾ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಅನುಭವವನ್ನು ಧಾರೆ ಎರೆದ್ಬಿಟ್ಟು ಡಿಸಿಷನ್ ತಗೊಳ್ಳಿ. ಅವ್ರು ಹೇಳಿದರು ಮಾಡಿ ಇದು ಚೆನ್ನಾಗಿದೆ, ಮಾಡಿಬಿಡೋದಲ್ಲ. ಅವರು ನಿಮ್ಮನ್ನು ಹಳ್ಳಕ್ಕೆ ಕೆಡುವಂತಹ ಹಾಗೆ ನಿಮಗೆ ಲಾಸ್ ಮಾಡಿ ಅವರು ಖುಷಿ ಪಡುವಂತಹ ಬುದ್ಧಿ ಇರುತ್ತೆ ಅವರಿಗೆ. ನೀವು ಹಾಳಾಗಬೇಕು, ನೀವು ಫೈನಾನ್ಷಿಯಲಿ ಲಾಸ್ ಆಗಬೇಕು, ಈ ರೀತಿಯ ಘಟನೆಗಳು ನಡೆಯುವಂಥದ್ದು ಅವರ ಮನಸ್ಸಿಗೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ. ಯಾರಿಗೆ? ನಿಮ್ಮ ಶತ್ರುಗಳಿಗೆ. ಹುಷಾರಾಗಿರಿ, ಜಾಗೃತವಾಗಿರಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಶತ್ರುಕಾಟ ಜಾಸ್ತಿ ಇರುತ್ತೆ. ಅದೇ ರೀತಿ ರಾಹುಕೇತು ಸಂಚಾರ ನಿಮಗೆ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರಾ, ಅದಕ್ಕೆ ಡಿವಿಯೇಷನ್ ಆಗುವಂತಹ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಫೋಕಸ್, ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಅದೇ ರೀತಿ ವಿಶೇಷವಾಗಿ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನೋಡಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ದಾಂಪತ್ಯದಲ್ಲಾಗಿರಬಹುದು, ಪ್ರೇಮಿಗಳಿಗಾಗಿರಬಹುದು, ಒಂದು ರೀತಿಯ ಟೆನ್ಷನ್ ವಾತಾವರಣ, ಯಾವುದೋ ಮಾತಿಗೆ ಮಾತು ಬರೋದು, ಜಗಳ ಆಗೋದು, ಅಥವಾ ಹೆಂಡತಿ ತವ್ರ ಮನೆಗೆ ಹೋಗುವಂಥ ಘಟನೆಗಳಾಗಿರ್ಬೋದು. ಗಂಡ ಅವರು ಆಫೀಸ್ ಕೆಲಸದ ಮೇಲೆ ಹೋಗಿರ್ತಾರೆ, 2 ದಿವಸದಲ್ಲಿ ಬರ್ತೀನಿ ಅಂತ ಅಂತಾರೆ, ಇನ್ನೂ 4 ದಿವಸ ಆದರೂ ಬರಲ್ಲ, ಫೋನಿಗೂ ಅವರು ರೀಚಬಲ್ ಇರಲ್ಲ. ಇಂಥ ಒಂದು ಟೆನ್ಷನ್ ವಾತಾವರಣ ಇರುತ್ತೆ. ಆಮೇಲೆ ಅವರೇ ಫೋನ್ ಮಾಡ್ತಾರೆ, ಬರ್ತಾರೆ, ಅಥವಾ ತವ್ರ ಮನೆಗೆ ಹೋದಂಥ ಹೆಂಡತಿ ವಾಪಸ್ ಬರ್ತಾರೆ, ಅದು 2ನೇ ಮಾತು. ಆದರೆ ಈ ವಾರಕ್ಕೆ ನಿಮಗೆ ಒಂದು ಸ್ವಲ್ಪ ಗ್ರಹಗತಿಗಳ ಚಲನವಲನದಿಂದ ದಾಂಪತ್ಯದಲ್ಲಿ ಮತ್ತು ಪ್ರೇಮಿಗಳಿಗೆ ರಿಲೇಷನ್ಶಿಪ್ಪಲ್ಲಿ ಟೆನ್ಷನ್ ಇರುತ್ತೆ ಅನ್ನೋದು ತೋರಿಸ್ತಾ ಇದೆ. ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ ಅದರ ಬಗ್ಗೆ. ಇಲ್ಲಿ ತಾಳ್ಮೆ, ಸಮಾಧಾನವೇ ಮೂಲ ಮಂತ್ರ ಆಗಿದ್ರೆ ಗೆಲ್ತೀರಾ. ಇಬ್ಬರಲ್ಲಿ ಒಬ್ರು ಸೋಲ್ಲೇಬೇಕಲ್ವಾ, ಸೋತ್ರೇನೆ ಚಂದ. ಅದೇ ರೀತಿ ಹೆಲ್ತ್ ನೋಡ್ಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ಸೂರ್ಯನ 6ನೇ ಮನೆಯಲ್ಲಿ ಚಲನೆಯಿಂದ ಸ್ಟ್ರೆಸ್ ಆಗುತ್ತೆ, ಒತ್ತಡ, ಕಾರ್ಯದಲ್ಲಿ ಒಂದು ಸ್ವಲ್ಪ ವಿಳಂಬ, ಆಮೇಲೆ ಒಂದು ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಇನ್ನೊಂದು ಕೆಲಸ, ಈ ರೀತಿಯಾದಂಥ ವಾತಾವರಣ ಇರುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಯೋಗ, ಧ್ಯಾನ, ಪ್ರಾಣಾಯಾಮದ ಬಗ್ಗೆ ಗಮನ ಕೊಟ್ಟರೆ ಬಹಳ ಒಳ್ಳೆಯದು. ಭಗವಂತನ ಆರಾಧನೆ, ಓಂ ನಮಃ ಶಿವಾಯ. ನೋಡಿ ವೃಶ್ಚಿಕ ರಾಶಿಯವರು ಈ ವಾರ ಓಂ ನಮಃ ಶಿವಾಯ ಬೆಳಗ್ಗೆ 108 ಸಲ, ಸಾಯಂಕಾಲ 108 ಸಲ ಕೇಳೋದಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಪಠಣೆ ಮಾಡಿ, ಪಠಣೆ ಮಾಡೋದು ಬಹಳ ಬೆಸ್ಟು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆರಾಮಾಗಿ ಕೂತ್ಕೊಂಡು ಬೆಳಗ್ಗೆ ಸಂಜೆ ಕಾಮ್ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಫೋಕಸ್ ಬರುತ್ತೆ. ಪರಮೇಶ್ವರನ ಆಶೀರ್ವಾದ ನಿಮ್ಮ ಒಂದು ವೃತ್ತಿಗೆ, ಪರ್ಸನಲ್ ಜೀವನಕ್ಕೆ ಎಲ್ಲದಕ್ಕೂ ಪರಮೇಶ್ವರನ ಆಶೀರ್ವಾದ ಆಗುತ್ತೆ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಒಂದು ಚಾರಿಟಿ ಕಾರ್ಯದಲ್ಲಿ ಅಂದರೆ ಡೊನೇಷನ್ ಕೊಡುವಂಥದ್ದು, ಬಡ ಮಕ್ಕಳಿಗೆ ವಿದ್ಯಾರ್ಜನೆಗೆ ಬೇಕಾದಂಥ ಪುಸ್ತಕಗಳನ್ನು ದಾನ ಮಾಡುವುದು. ಅದೇ ರೀತಿ ಈ ಬಿಸಿಲು ಕಾಲ ಅಲ್ವಾ, ಬೇಸಿಗೆ ಕಾಲ, ನೀರನ್ನು ದಾನ ಮಾಡುವಂಥದ್ದು, ಮಜ್ಜಿಗೆಯನ್ನು ದಾನ ಮಾಡುವಂಥದ್ದು, ದೇವಸ್ಥಾನದಲ್ಲಿ ಒಂದು ಆಹಾರ ಪದಾರ್ಥಗಳ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳನ್ನು ದಾನ ಮಾಡುವಂಥದ್ದು, ಇದೆಲ್ಲ ಶುಭ ತರುತ್ತೆ. ವಿಶೇಷವಾಗಿ ಕೆಂಪು ಬಣ್ಣ ನಿಮಗೆ ಶುಭ ತರುತ್ತೆ. ಲಕ್ಕಿ ಡೈರೆಕ್ಷನ್ ಸೌತ್ ಈಸ್ಟ್ ಆಗುತ್ತೆ. ನಂಬರ್ 3 ಶುಭ ಕೊಡುತ್ತೆ.
ತುಳಸಿಗೆ ಪ್ರತಿದಿನ ನೀರು ಹಾಕೋದನ್ನು ಮರಿಬೇಡಿ. ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿ. ಧನು ರಾಶಿಯವರ ಈ ವಾರದ ಗ್ರಹಗತಿಗಳು, ಸ್ಥಿತಿಗತಿ ಹೇಗಿದೆ ಅನ್ನೋದರ ಮೇಲೆ ಬೆಳಕು ಚೆಲ್ಲೋದಾಗಲಿ ನಿಮಗೆ. ಮೇಷರಾಶಿಯಲ್ಲಿ ಈಗ ಸೂರ್ಯ ಸಂಚಾರ ಇರೋದ್ರಿಂದ ಕ್ರಿಯೇಟಿವಿಟಿ, ನಿಮ್ಮ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತೀರಾ, ಮೀಡಿಯಾ ಫೀಲ್ಡಲ್ಲಿ ಇರ್ತೀರಾ, ಕ್ರಿಯೇಟಿವ್ ಆರ್ಟ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು, ಭಾಷಣಕಾರರಿರಬಹುದು. ಈ ರೀತಿಯಾಗಿ ಎಲ್ಲ ಫೀಲ್ಡಲ್ಲಿರುವಂತಹ ಕ್ರಿಯೇಟಿವ್ ಪರ್ಸನ್ಸ್ ಧನು ರಾಶಿಯವರಿಗೆ ಅತ್ಯಂತ ಶುಭ ಕಾಲ. ಈ ವಾರ ಶೈನ್ ಆಗ್ತೀರಾ, ಸೂರ್ಯನ ರೀತಿ ಪ್ರಜ್ವಲಿಸುವಂಥದ್ದು, ಒಂಥರ ಹೊಳೆಯುವಂಥದ್ದು. ಅಂದರೆ ಹೆಸರು, ಖ್ಯಾತಿ, ಹಣ ಬರುತ್ತೆ. ಧನುರಾಶಿಯವರಿಗೆ ಅತ್ಯಂತ ಗುರುತಿಸ್ತಾರೆ, ಜನ ಗುರುತಿಸ್ತಾರೆ, ಐಡೆಂಟಿಫೈ ಮಾಡ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ. ಅದೇ ರೀತಿ ನೋಡಿ, ವಿಶೇಷವಾಗಿ ಒಂದು ಬುಧನ ಒಂದು 5ನೇ ಮನೆಯಲ್ಲಿ ಸಂಚಾರದಿಂದ ನಿಮ್ಮ ಇಂಟೆಲೆಕ್ಚುವಲ್ ಅಂದರೆ ಜಾಣ್ಮೆ, ಬುದ್ಧಿಮತ್ತೆ, ಹಾಗೆ ವಾಕ್ಚಾತುರ್ಯ, ಕಮ್ಯುನಿಕೇಷನ್ ಎಲ್ಲವೂ ಕೂಡ ಇನ್ನೊಂದು ಲೆವೆಲ್, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ಅದೇ ರೀತಿ ಗುರುವಿನ ಅನುಗ್ರಹದಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಪ್ರಗತಿ ಆಗುತ್ತೆ. ಈಗ ಒಂದು 5 ನೀವು ಸ್ಟೋರ್ ಮಾಡಿರ್ತೀರಾ, ಒಂದೊಂದು ಊರಲ್ಲಿ ಒಂದೊಂದು ಶೋರೂಮ್ ಇರುತ್ತೆ, ಇನ್ನು 5 ಊರಲ್ಲಿ ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ, ಬ್ರ್ಯಾಂಡ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಪ್ರಾಡಕ್ಟ್ಗಳು 5 ಇದ್ದರೆ 10 ಮಾಡ್ತೀರಾ, ಆ ರೀತಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅದೇ ರೀತಿ ರಾಹುಕೇತು ಸಂಚಾರದಿಂದ ಒಂದು ಸ್ವಲ್ಪ ಮನಸ್ಸಿಗೆ ಹಿತಶತ್ರುಗಳು, ಗುಪ್ತಶತ್ರುಗಳ ಕಾಟ ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋಡಲಿಕ್ಕಾಗಿ ದಂಪತಿಗಳಿಗೆ ಮತ್ತು ಪ್ರೇಮಿಗಳಿಗೆ ಬಹಳ ಶುಭ ಇದೆ. ಪ್ರಯಾಣ, ಪ್ರವಾಸ ಅಂತ ತೋರಿಸ್ತಾ ಇದೆ. ಹಿಲ್ ಸ್ಟೇಷನ್ಗೆ ಹೋಗ್ಬೋದು, ಮನರಂಜನೆ ಕ್ಷೇತ್ರಗಳಿಗೆ ಹೋಗ್ಬೋದು, ಸಿನಿಮಾ, ಮಾಲ್ ಸುತ್ತಾಟ, ಈ ರೀತಿ ಎಲ್ಲ ಒಳ್ಳೆಯದಿರುತ್ತೆ. ವಿಶೇಷವಾಗಿ ಧನುರಾಶಿಯವರು ನಿಮ್ಮ ಸಂಗಾತಿಗೆ ಶುಕ್ರವಾರ, ಅದು ಬೇಕು ಅಂತಲೇ ಶುಕ್ರವಾರ ಏನು ಮಾಡಬೇಕು ಅಂತಂದರೆ, ಅವರಿಗೆ ಹೇಳದೆ ನೀವು ಸಡನ್ ಆಗಿ ಸರ್ಪ್ರೈಸ್ ಆಗಿ ಅವರು ಬಳಸುವಂತಹ ಕೆಲವೊಂದು ಸೌಂದರ್ಯವರ್ಧಕ ಸಾಧನಗಳು, ಮೇಕಪ್ ಒಂದು ಕಿಟ್ ಅಂತ ಹೇಳ್ತೀವಿ, ಅಥವಾ ನೇಲ್ ಪಾಲಿಶು, ಪೌಡರು, ಸೇಂಟು, ಸ್ನೋ, ಮತ್ತು ಒಂದು ರೀತಿಯ ಸುಗಂಧ ದ್ರವ್ಯ ಇರ್ಬೋದು, ಅದನ್ನು ಸಡನ್ನಾಗಿ ಅವರಿಗೆ ಕೊಡೋದ್ರಿಂದ ಆ ಕ್ಷಣಕ್ಕೆ ಏನು ಖುಷಿ ಬರುತ್ತಲ್ಲ, ನಿಮ್ಮ ಶುಕ್ರನನ್ನು ಆಕ್ಟಿವೇಟ್ ಮಾಡುತ್ತೆ. ಅದು ನಿಮಗೆ ಹೆಚ್ಚಿನ ಹಣ ಮತ್ತು ಸಂತೋಷವನ್ನು, ತೃಪ್ತಿಯನ್ನು ತರುತ್ತೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ. ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಧನುರಾಶಿಯವರು ಈ ವಾರ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ. ಹಾಗೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಮನ್ನು ಕಂಪಲ್ಸರಿ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಮನಸ್ಸಿಗೆ ಅತಿ ಉಲ್ಲಾಸ ಬರುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ, ಮುಂದಿನ ವಾರದಿಂದ ಕೇಳ್ತಾ ಹೋಗ್ತೀರಾ. ಅದರ ಒಂದು ಏನು ಶ್ರವಣ ಏನಿದೆ ಶ್ರೀಕೃಷ್ಣ ಮಧುರಾಷ್ಟಕಂ ಧನುರಾಶಿಯವರಿಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಜೀವನದಲ್ಲಿ ಇವತ್ತಿನ ಜೀವನ ನಾಳೆ ಮತ್ತೆ ಪರಿವರ್ತನೆ, ವೃದ್ಧಿ, ಅಭಿವೃದ್ಧಿ, ಪ್ರಗತಿ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ಕೇಳೋದನ್ನು ಮರಿಬೇಡಿ. ಹಳದಿ ಬಣ್ಣ ಹಾಗೆ ನಿಮಗೆ ಕೇಸರಿ ಬಣ್ಣ ಶುಭ ಫಲ ತರುತ್ತೆ. ನಂಬರ್ 2 ಶುಭ. ಮನೆಯಿಂದ ಹೊರಡಬೇಕಾದ್ರೆ ವಿಷ್ಣುವಿಗೆ, ಶ್ರೀಮನ್ನಾರಾಯಣನಿಗೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂತ 11 ಸಲ ಹೇಳಿಬಿಟ್ಟು ಮನೆಯಿಂದ ಹೊರಡೋದ್ರಿಂದ ಶುಭ ಫಲ. ಮನೆಯಲ್ಲಿ ಇದ್ದವರು ಕೂಡ ಈ ಕ್ರಮ ಮಾಡ್ಕೋಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಗ್ರಹ ಸಂಚಾರದಿಂದ ವಿಶೇಷವಾಗಿ ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ, ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ಪಾರ್ಟ್ನರ್ಶಿಪ್, ಕೊಲ್ಯಾಬ್ರೇಷನ್, ಮತ್ತೊಂದು ಈ ರೀತಿಯ ಹೊಸ 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 ಯೋಚನೆಗಳು, ಆಲೋಚನೆಗಳು ನಿಮಗೆ ಬರುತ್ತೆ. ಮತ್ತು ಕಾರ್ಯಪ್ರವೃತ್ತರಾಗ್ತೀರಾ ಕೂಡ. ನಿಮ್ಮ ಕನಸನ್ನು ಬರೀ ಕೂತ್ಕೊಂಡು ಕನಸು ಕಾಣೋದಲ್ಲ, ಅದನ್ನು ಕೆಲಸ ಮಾಡಿಬಿಟ್ಟು ನನಸು ಕೂಡ ಮಾಡ್ಕೋತೀರಾ. ಅತ್ಯಂತ ಶುಭವಾರ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಿಮಗೆ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ವರ್ಕ್ ಎನ್ವಿರಾನ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸಪೋರ್ಟ್ ಸಿಗುತ್ತೆ, ಆಫೀಸಲ್ಲಿ ಶುಭ ಘಟನೆಗಳು ನಡೆಯುತ್ತೆ. ಇದ್ದಕ್ಕಿದ್ದಂಗೆ ಕರೆದ್ಬಿಟ್ಟು ನಿಮಗೆ ಇನ್ಕ್ರಿಮೆಂಟ್ ಶುಭ ಸಮಾಚಾರ ಹೇಳ್ತಾರೆ. ಟ್ರಾನ್ಸ್ಫರ್ಗೋಸ್ಕರ ನೀವು ಕಾಯ್ತಾ ಇದ್ದರೆ ಶುಭ ಫಲ ನಿಮಗೆ ಸಿಗುತ್ತೆ. ವ್ಯಾಪಾರಿಗಳಿಗೆ ನೋಡಿ, ಒಂದು ಸ್ವಲ್ಪ ಅವರು ಎಕ್ಸಾಂಪಲ್ಗೆ ಒಂದು 5 ಲಕ್ಷದ ಬಂಡವಾಳ ಹಾಕ್ಸಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಂತಿಷ್ಟು ಪರ್ಸೆಂಟೇಜ್ ನನಗೆ ಲಾಭ ಆಗುತ್ತೆ, ಡಬಲ್ ಲಾಭ ಆಗಿಬಿಟ್ರೆ
ಆ ಘಟನೆ ಈ ವಾರ ನಡೆಯುತ್ತೆ. ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ಮಾಧ್ಯಮ ಕ್ಷೇತ್ರದಲ್ಲಿರುವವರು, ಪಾಲಿಟಿಷಿಯನ್ಸ್, ಕ್ರೀಡಾಪಟುಗಳು ಯಾರ್ಯಾರು ಈ ರಾಶಿಯಲ್ಲಿದ್ದೀರಿ ಅತ್ಯದ್ಭುತ ಫಲವನ್ನು ಈ ವಾರ ಪಡಿತೀರಿ ಅನ್ನುವಂತಹ ಗ್ರಹಗತಿಗಳು ಸೂಚಿಸ್ತಾ ಇದೆ. ಕರಿಯರ್ ಉನ್ನತ ಮಟ್ಟ ಪೀಕಿಗೆ ಹೋಗುತ್ತೆ, ಒಳ್ಳೆಯ ಅಪ್ರಿಷಿಯೇಷನ್ ಸಿಗುತ್ತೆ ನಿಮಗೆ. ಹಾಗೆ ಲವ್ ಆ್ಯಂಡ್ ರಿಲೇಷನ್ಶಿಪ್ ನೋಡಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ತೋರಿಸ್ತಾ ಇದೆ. ಅಂದರೆ ನೀವು ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗಬಾರ್ದು, ನಿಮ್ಮ ಸಂಗಾತಿಯ ಮುಂದೆ ಅದನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಇದು ನನ್ನ ಮನಸ್ಸಲ್ಲಿ ಓಡ್ತಾ ಇದೆ, ಇದು ಸರಿನಾ ತಪ್ಪಾ, ನೀನು ಮಾಡಿದ್ದು ಸರಿನಾ ತಪ್ಪಾ, ಓಪನ್ ಆಗಿ ಕೇಳೋದ್ರಲ್ಲಿ ಏನು ತಪ್ಪಿದೆ, ನೀವು ಕೇಳಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಅದನ್ನು ಹಾಗೇ ಮನಸ್ಸಲ್ಲಿ ಇಟ್ಕೊಂಡು ಅದು ದೊಡ್ಡದಾಗಿ ಅದು ಸಂಬಂಧವನ್ನು ಹಾಳು ಮಾಡುವಂಥದ್ದಕ್ಕೆ ಮೂಲ ಆಗುತ್ತೆ. ಇದ್ರ ಬಗ್ಗೆ ಜಾಗೃತೆಯಾಗಿರಬೇಕು. ಅದೇ ರೀತಿ ಹೆಲ್ತನ್ನು ನೋಡಲಿಕ್ಕಾಗಿ ನಿಮಗೆ ಸ್ಟ್ರೆಸ್ ಈ ವಾರ ಓವರ್ ವರ್ಕಿಂದ ಸ್ಟ್ರೆಸ್ ಆಗುತ್ತೆ, ನಿದ್ರೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ನಮ್ಮ ದೇಹಕ್ಕೆ ಎಷ್ಟು ನಿದ್ರೆ ಅಗತ್ಯವೋ ಅಷ್ಟನ್ನು ಕೊಡಲೇಬೇಕಾಗತ್ತೆ. ವಿಶೇಷವಾಗಿ ಕೇತು 9ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಮೆಡಿಟೇಷನ್ ಈ ವಾರ, ಧ್ಯಾನ, ಪ್ರಾಣಾಯಾಮ, ಯೋಗ ಬೇಕೇ ಬೇಕಾಗುತ್ತೆ. ಅದನ್ನು ಮಾಡ್ಕೊಳ್ಳಿ. ನೀವು ಮನೆಯಿಂದ ಹೊರಡುವ ಮುನ್ನ ನಿಮ್ಮ ಮನೆಯ ಸ್ತ್ರೀಯರೇನಿರ್ತಾರೆ ಅವರ ಕೈಯಿಂದ ಒಂದು ಲೋಟ ನೀರನ್ನು ಕುಡಿದ್ಬಿಟ್ಟು ಮನೆಯಿಂದ ಕೆಲಸಕ್ಕೆ ಹೊರಡೋದ್ರಿಂದ ಮತ್ತು ಮನೆಯಲ್ಲಿರೋರು ಕೂಡ ಈ ಕ್ರಮ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಶುಭ ಫಲ ಸಿಗುತ್ತೆ. ನಿಮಗೆ ಈ ವಾರ ಒಂದು ಸಮುದ್ರದ ನೀಲಿ ಬಣ್ಣ ಅಥವಾ ನೋಡಿ ಸಮುದ್ರದ ಬಣ್ಣ ನೋಡ್ತಿರಲ್ಲ, ನೀರಿನ ಬಣ್ಣ, ಆ ಒಂದು ಕಲರ್ ಏನಿರುತ್ತೆ ಅದು ಹೆಚ್ಚಿನ ಶುಭ ತರುತ್ತೆ. ನಿಮಗೆ ಈ ವಾರ ಪೂರ್ವ ಸೂರ್ಯ ಹುಟ್ಟುವ ದಿಕ್ಕು ಶುಭ ಕೊಡುತ್ತೆ. ನಂಬರ್ 6 ಅತ್ಯಂತ ಶುಭ. ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ಗಜೇಂದ್ರ ಮೋಕ್ಷ ಅಂತ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ, ಕೇಳೋದ್ರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಗೆ ಏನಾಗತ್ತಪ್ಪ ಅಂತಂದರೆ, ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ನಿಮ್ಮ ಪರಾಕ್ರಮ ಹೆಚ್ಚುತ್ತೆ, ಕಮ್ಯುನಿಕೇಷನ್ ಹೆಚ್ಚುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಆಗಿರಬಹುದು, ಆಮೇಲೆ ನೀವು ನೌಕರಸ್ಥರು, ವ್ಯಾಪಾರ ಅಂದರೆ ಪ್ರೈವೇಟ್ ಜಾಬಲ್ಲಿರುವವರು, ಗವರ್ನಮೆಂಟ್ ಜಾಬಲ್ಲಿರುವವರು, ಸೆಂಟ್ರಲ್ ಗವರ್ನಮೆಂಟ್ ಜಾಬಲ್ಲಿರುವವರು, ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ, ನೌಕರರಿಗೆ, ಕೃಷಿಕರಿಗೆ, ವ್ಯಾಪಾರಸ್ಥರಿಗೆ, ಮಾಧ್ಯಮ ಕ್ಷೇತ್ರದಲ್ಲಿರುವಂತಹ ಕುಂಭರಾಶಿಯವರಿಗೆ, ಸ್ಪೋರ್ಟ್ಸ್ ಮನ್ ಇರಬಹುದು, ಹಾಗೆ ರಾಜಕಾರಣಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಗೃಹಿಣಿಯರಿರ್ಬೋದು, ಎಲ್ಲರಿಗೂ ಕೂಡ ಈ ವಾರ ಒಂದು ರೀತಿಯ ಪರಾಕ್ರಮ, ಜಯ ವಿಜಯ. ಯಾರ್ಯಾರು ಶತ್ರುಗಳು ಹೋದ ತಿಂಗಳು ನಿಮಗೆ ಕಾಟ ಕೊಟ್ಟಿದ್ರು ಅವರೆಲ್ಲ ಸೈಲೆಂಟಾಗಿ ಸುಮ್ಮನೆ ಸೈಡಿಗೆ ಹೋಗುವಂಥ ವಾರ. ಶತ್ರುಗಳ ಮೇಲೆ ನೀವು ಒಂದು ದಿಗ್ವಿಜಯ, ಕೈ ಮೇಲಾಗುವಂತಹ ವಾರ ಕುಂಭರಾಶಿಯವರಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಿಹಿ ಸಮಾಚಾರವನ್ನು ಮೊದಲೇ ಕೊಟ್ಟಿದ್ದೀನಿ ವೀಕ್ಷಕರೇ. ನಿಮಗೆ ವಿಶೇಷವಾಗಿ ನೋಡಿ, ಒಂದು ಕ್ರಿಯೇಟಿವಿಟಿ, ಶುಕ್ರನ ಸಂಚಾರ 5ನೇ ಮನೆಯಲ್ಲಿರೋದ್ರಿಂದ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಅದೇ ರೀತಿ ದಂಪತಿಗಳಲ್ಲಿ ಮತ್ತು ಪ್ರೇಮಿಗಳಲ್ಲಿ ಹೊಂದಾಣಿಕೆ, ಅತ್ಯಂತ ಹೊಂದಾಣಿಕೆ ಆಗುತ್ತೆ. ಹೋದ ವಾರ ಏನಾದರೂ ಜಗಳ ಮುನಿಸು ಆಗಿತ್ತು ಅಂದರೆ ಈ ವಾರ ಅದು ಪ್ಯಾಚಪ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಅದೇ ರೀತಿ ನೋಡಿ, ವಿಶೇಷವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ್ರೆ ಗ್ಯಾಸ್ಟ್ರಿಕ್, ಎಸಿಡಿಟಿ, ಅಜೀರ್ಣ, ಮಂಡಿ, ಮೊಣಕಾಲು ನೋವು, ಹೊರಗಡೆ ಫುಡ್ಡಿಗಿಂತ ಮನೆ ಫುಡ್ಡಿಗೆ ಆದ್ಯತೆ ಕೊಡಿ, ಮನೆ ನೀರಿಗೆ ಆದ್ಯತೆ ಕೊಡಿ. ವಿಶೇಷವಾಗಿ ಕುಂಭರಾಶಿಯಲ್ಲಿರುವಂಥ ಹಿರಿಯರು, ಸ್ತ್ರೀಯರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು ಬಾತ್ರೂಮಲ್ಲಿ ಸ್ವಲ್ಪ ಕಾಲು ಸ್ಲಿಪ್ ಆಗಿ ಜಾರುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಜಾಗ್ರತೆ, ಮೆಟ್ಲಿಳಿಬೇಕಾದ್ರೆ ಜಾಗ್ರತೆ. ಕುಂಭರಾಶಿಯ ಮಕ್ಕಳನ್ನು ನೋಡ್ಕೊಳ್ಳಿ, ಏಕೆಂದರೆ ಸಮರ್ ಸೀಸನ್ ಇದೆ, ಹೊರಗಡೆ ಬಿಸಿಲಲ್ಲಿ ಆಡ್ತಾ ಇರ್ತಾರೆ. ಅವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸೆಕೆ, ಬಿಸಿಲಲ್ಲಿ ಆಟ ಆಡಿ ಬಂದು ಇಮಿಡಿಯೇಟ್ಲಿ ನೀರನ್ನು ಕುಡಿದು ಬಿಡುವಂಥದ್ದು, ಅದು ಮತ್ತೊಂದು ಯಾವುದೋ ಆರೋಗ್ಯ ಸಮಸ್ಯೆಗೆ ಲೀಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ಹುಷಾರು, ಜಾಗೃತಿಯಾಗಿ. ಅದೇ ರೀತಿ ವಿಶೇಷವಾಗಿ ಕುಂಭರಾಶಿಯವರು ಈ ವಾರ ಒಂದು ಆಂಜನೇಯನ ಆರಾಧನೆ ಮಾಡುವುದು ಅತ್ಯಂತ ಸೂಕ್ತ ಅಂತ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಏಪ್ರಿಲ್ 28ರಿಂದ 5ರ ಒಳಗಡೆ ಏನು ಮಂಗಳವಾರ ಮತ್ತು ಶನಿವಾರ ಬರುತ್ತೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 5 ಸಿಹಿ ಸ್ವೀಟ್ ಪಾನನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಆಂಜನೇಯನ ಪಾದಕ್ಕಿಟ್ಟು ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲಿಸ ಓದಿ ಬರೋದ್ರಿಂದ ಅತ್ಯಂತ ಶುಭ ಫಲ ನಿಮ್ಮದಾಗತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಕುಂಭರಾಶಿಯವರಿಗೆ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಕನಕದಾರ ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ,
ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ನಿಮ್ಮ ಲಕ್ಕಿ ನಂಬರ್ 8 ಆಗಿರುತ್ತೆ. ದಿಕ್ಕು ನಿಮಗೆ ಈ ವಾರಕ್ಕೆ ಸೀಮಿತವಾಗಿ ಪಶ್ಚಿಮ ದಿಕ್ಕು ಶುಭ ಇರುತ್ತೆ. ಬಣ್ಣ ನಿಮಗೆ ಹಳದಿ ಬಣ್ಣ ಶುಭ ಕೊಡುತ್ತೆ. ಮನೆಯಿಂದ ಹೊರಡಬೇಕಾದ್ರೆ ಒಂದೇ ಒಂದು ಲವಂಗವನ್ನು ಬಾಯಲ್ಲಿ ಇಟ್ಕೊಂಡು ಅಗಿತಾ ಕೆಲಸಕ್ಕೆ ಹೋಗೋದ್ರಿಂದ ಆ ದಿವಸ ಯಾರು ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲ್ಲ, ಶುಭ ಫಲ ಕೊಡುತ್ತೆ. ಮನೆಯಲ್ಲಿದ್ದವ್ರು ಕೂಡ ಯಾರ್ಯಾರು ಕುಂಭರಾಶಿಯವರು ಇದ್ದೀರಿ, ಒಂದು ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ಬೆಳಗ್ಗೆ ನೀವು ತಿಂಡಿ ತಿಂದ ಮೇಲೆ ಸುಮ್ಮನೆ ಒಂದು ಲವಂಗ ಬಾಯಲ್ಲಿ ಹಾಕೊಂಡ್ಬಿಟ್ಟು ಹಾಗೆ ಅದನ್ನು ಅಗಿದು ತಿಂದು ಒಂದು ಚೆನ್ನಾಗಿ ಅಗಿಬೇಕು. ಅದನ್ನು ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ಆ ದಿನ ಸುಸೂತ್ರವಾಗಿರುತ್ತೆ, ಯಾವ ಕಷ್ಟ ತೊಂದರೆನೂ ಬರೋದಿಲ್ಲ. ವೀಕ್ಷಕರೇ, ಕೊನೆಯ ಮತ್ತು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ನೋಡಿ, ಮೀನರಾಶಿಯವರಿಗೆ ವಿಶೇಷವಾಗಿ ಸೂರ್ಯನ ಸಂಚಾರ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅಂತಂದರೆ, ನಿಮಗೆ ಕೆಲಸದ ಮೇಲೆ ಫೋಕಸ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಒಂದು ರೀತಿ ಈ ಹಿಡಿದ ಕೆಲಸವನ್ನು ನಾನು ಮಾಡೇ ತೀರ್ತೀನಿ. ನೀವು ಯಾರಾದರೂ ಕೂಡ ಇರಬಹುದು, ಶತ್ರುಗಳಾಗಿರ್ಬೋದು, ಹಿತಶತ್ರುಗಳಾಗಿರ್ಬೋದು, ಗುಪ್ತ ಶತ್ರುಗಳಾಗಿರ್ಬೋದು, ನನ್ನ ಕೆಲಸವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಏನಾದರೂ ಮಾಡ್ಕೊಳ್ಳಿ, ಟೀಕೆ ಆದರೂ ಮಾಡ್ಕೊಳ್ಳಿ, ವಿಮರ್ಶೆ ಆದರೂ ಮಾಡ್ಕೊಳ್ಳಿ, ಟಿಪ್ಪಣಿನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡಿ, ನನ್ನ ಕೆಲಸದಲ್ಲಿ ಜಯ ನನಗೆ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಒಂದು ಹಠ, ಒಂದು ಛಲ ಮೀನರಾಶಿಯವರಿಗೆ ಈ ವಾರ ಇರುತ್ತೆ. ಧೈರ್ಯವಾಗಿ ಸಾತ್ವಿಕ ಒಳ್ಳೆಯ ಕೆಲಸದಲ್ಲಿ ನೀವು ಹಿಡಿದಂಥ ಕೆಲಸನ ಧೈರ್ಯವಾಗಿ ಮುಂದುವರಿಸಿ ಮೀನರಾಶಿಯವರು, ನಿಮಗೆ ಜಯ ಸಿಗುತ್ತೆ. ಅದೇ ರೀತಿ ಮನೆಯಲ್ಲಿ ಈ ವಾರ ಸಂತೋಷದ ವಾತಾವರಣ ಇರುತ್ತೆ, ನೆಮ್ಮದಿಯ ವಾತಾವರಣ ಇರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ, ಮದುವೆ ಸೆಟ್ ಆದಂತಹ ಖುಷಿ ಸಮಾಚಾರ ಮನೆಗೆ ಬರುತ್ತೆ. ಗಂಡು ಹೆಣ್ಣು ಮದುವೆಗೆ ನೋಡ್ತಾ ಇದ್ದರೆ ಮನೆ ಸದಸ್ಯರು ಯಾರಾದರೂ ಮೀನರಾಶಿಯವರಿದ್ದರೆ ಅವರಿಗೆ ಮದುವೆ ಸೆಟ್ ಆಗುತ್ತೆ. ಕೆಲಸಕ್ಕೋಸ್ಕರ ಜಾಬ್ ಸರ್ಚ್ ಮಾಡ್ತಾ ಇದ್ದರೆ ಕೆಲಸ ಸಿಗುತ್ತೆ. ಅದೇ ರೀತಿ ಪ್ರಮೋಷನ್ನಿಗೋಸ್ಕರ ಕಾದಿದ್ರೆ ಪ್ರಮೋಷನ್ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಮೀನರಾಶಿ ವಿದ್ಯಾರ್ಥಿಗಳಿಗೆ ಟಾಪ್ ಲೆವೆಲ್ ಕಾನ್ಸಂಟ್ರೇಷನ್ ಇರುತ್ತೆ. ಸ್ಟಡಿಯಲ್ಲಿ ಅತ್ಯುತ್ತಮ ಫೋಕಸ್ ಬರುತ್ತೆ. ಗೃಹಿಣಿಯರಿಗೆ ಈ ವಾರ ಸಂತೋಷದ ಸಮಯ. ನಿಮ್ಮ ಯಜಮಾನರು ನಿಮಗೆ ಸರ್ಪ್ರೈಸ್ ಗಿಫ್ಟನ್ನು ತಂದು ಕೊಡುವಂಥ ಸೂಚನೆ ಇದೆ. ಅದೇ ರೀತಿ ಹೊರಗಡೆ ಸುತ್ತಾಡಕ್ಕೆ ಕರ್ಕೊಂಡು ಹೋಗ್ಬೋದು, ಮನಸ್ಸಿಗೆ ಖುಷಿ ತರುವಂಥ ಘಟನೆಗಳು ನಡೆಯುತ್ತೆ. ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಕೂಡ ಬರುತ್ತೆ. ಹಾಗೆ ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ನಿಮಗೆ ಈ ವಾರ ಒಂದು ಸ್ವಲ್ಪ ಡಯಟ್ನಲ್ಲಿ ಜಾಗ್ರತೆ ವಹಿಸಬೇಕು. ಡಯಟ್ ಅಂದರೆ ಹೇಗೆ ಅಂದರೆ, ಜಾಸ್ತಿ ಉಪ್ಪು ಖಾರ ಹುಳಿ ಮಸಾಲೆ ತಿಂದ್ಬಿಡೋದು, ಗ್ಯಾಸ್ಟ್ರಿಕ್ ಆಯಿತು, ಅಜೀರ್ಣ ಆಯಿತು, ಆ ರೀತಿಯ ತೊಂದರೆಗಳು ಕೊಡುತ್ತೆ. ಸ್ಪೈಸಿ ಫುಡ್ನತ್ತ ಈ ವಾರ ಯಾಕೋ ನಿಮಗೆ ಕಾನ್ಸಂಟ್ರೇಷನ್ ಒಲವು ಬೆಳೆಯುತ್ತೆ. ಅದನ್ನು ಬಿಟ್ಟು ಕರೆಕ್ಟಾಗಿ ಲೆವೆಲ್ ಇರುವಂಥ ಫುಡ್ಡನ್ನು ಸ್ವೀಕಾರ ಮಾಡಿ. ಹಣ್ಣು, ಹಾಲು, ಹಂಪಲು ಈ ರೀತಿಯಾದಂತಹ ವಿಧಾನ, ಸಾತ್ವಿಕ ಫುಡ್ ಈ ವಾರ ನಿಮಗೆ ಒಳ್ಳೆಯದು. ಸ್ಪೈಸಿ ಮಸಾಲಾ ಫುಡ್ ತಿಂದ್ಬಿಡೋದು ಮತ್ತೊಂದು, ಅದೆಲ್ಲ ಒಂದು ಅನಾರೋಗ್ಯಕ್ಕೆ, ಅಜೀರ್ಣಕ್ಕೆ ಕಾರಣವಾಗುತ್ತೆ. ನೋಡ್ಕೊಳ್ಳಿ, ಮನೆಯಿಂದ ಹೊರಡಬೇಕಾದ್ರೆ ಈ ವಾರ ನೀವು ಓಂ ಗಂಗಣಪತಯೇ ನಮಃ ಮಂತ್ರವನ್ನು ಪಠಣೆ ಮಾಡಿಬಿಟ್ಟು ಹೊರಡೋದ್ರಿಂದ ಅತ್ಯಂತ ಶುಭ ಫಲ. ಮನೆಯಲ್ಲಿರೋರು ಕೂಡ ಓಂ ಗಂಗಣಪತಯೇ ನಮಃ ಪಠಣೆ ಮಾಡಬಹುದು. ವಿಶೇಷವಾಗಿ ಮೀನರಾಶಿಯವರು ಗಣೇಶನ ಮುಂದೆ ಈ ವಾರ ಪೂರ್ತಿ ಒಂದು ಅಡಿಕೆ ಬೆಟ್ಟ, ಹೋಲ್ ಅಡಿಕೆ, ದೊಡ್ಡ ಅಡಿಕೆ ಬರುತ್ತೆ, ದೊಡ್ಡ ಅಡಿಕೆ ಇಟ್ಬಿಡಿ. ಪ್ರತಿದಿನ ಅದನ್ನು ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಗಣೇಶನ ಮುಂದಿರುವಂಥ ಅಡಿಕೆಯನ್ನು ಮುಟ್ಬಿಟ್ಟು ನಮಸ್ಕಾರ ಮಾಡಿ 11 ಸಲ ಓಂ ಗಂಗಣಪತಯೇ ನಮಃ ಮಂತ್ರ ಹೇಳಿ ಹೊರಡಿ. ಮನೆಯಲ್ಲಿರೋರು ಕೂಡ ಈ ಕೆಲಸ ಮಾಡ್ಬೋದು. ಇದರಿಂದ ಜಯ ವಿಜಯ ನಿಮ್ಮದಾಗತ್ತೆ. ಹೆಚ್ಚಿನ ಶುಭ ಫಲಕ್ಕಾಗಿ ಮೀನರಾಶಿಯವರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ತಪ್ಪದೇ ಮರಿಬೇಡಿ. ಹೆಚ್ಚಿನ ಸಿಹಿ ಮಧುರತೆ ನಿಮ್ಮ ಜೀವನದಲ್ಲಿ ತಾನಾಗೆ ಬರುತ್ತೆ. ಮೀನರಾಶಿಯವರಿಗೆ ಲಕ್ಕಿ ನಂಬರ್ 6. ಮನೆಯಿಂದ ಹೊರಡಬೇಕಾದ್ರೆ ಸೋಂಪು ಕಾಳು ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಹೊರಡಿ. ಕೆಲಸದಲ್ಲಿ ಜಯ, ಶತ್ರು ಧ್ವಂಸ ಆಗುತ್ತೆ. ಶ್ರೀ ಕೃಷ್ಣ ಮಧುರಾಷ್ಟಕಂ ಕೇಳಿ ಅಂತ ಹೇಳಿದ್ದೀನಿ. ವೀಕ್ಷಕರೇ ನೋಡಿ, ಈ ವಾರ ಪೂರ್ತಿ ಮೇಷರಾಶಿಯಿಂದ ಮೀನರಾಶಿ, ಏಪ್ರಿಲ್ 28ರಿಂದ ಮೇ 5ರವರೆಗೆ ಎಲ್ಲ ರಾಶಿಗಳ ಗ್ರಹಗತಿ ಹೇಗೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದೀನಿ. ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾ? ನನ್ನೊಟ್ಟಿಗೆ ದೂರವಾಣಿಯಲ್ಲಿ ಮಾತಾಡಬೇಕಾ? ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ಮಾಡಿಕೊಡ್ತೀನಿ. ಹಾಗಾದರೆ ನನ್ನ ದೂರವಾಣಿ ನಂಬರ್ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ, ಕರೆ ಮಾಡೋದು ಬೇಡ. ನೀವು ವಾಟ್ಸಪ್ ಟೆಕ್ಸ್ಟ್ ಮಾಡಿ, ಮೆಸೇಜ್ ಮಾಡಿ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಹಾಕಿ. ನಮ್ಮ ಕಚೇರಿಯಿಂದ ಸಿಬ್ಬಂದಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ. ಅದಕ್ಕೆ
ನಿಮಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ಆ ನಿಗದಿತ ಸಮಯ ಮತ್ತು ದಿನಾಂಕದಲ್ಲಿ ನನ್ನೊಟ್ಟಿಗೆ ಕನೆಕ್ಟ್ ಮಾಡ್ತಾರೆ. ನಾನು ನಿಮ್ಮ ಜೊತೆಗೆ ಮಾತಾಡಿ ಜಾತಕವನ್ನು ಪರಿಶೀಲನೆ ಮಾಡ್ತೀನಿ. ನಿಮ್ಮ ಸಂಪೂರ್ಣ ಗ್ರಹಗತಿಗಳು ಮತ್ತು ರೆಮಿಡಿಗಳು, ದಶಭುಕ್ತಿ, ಅದರ ಮೇಲೆ ರೆಮಿಡಿಗಳನ್ನು ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ ವೀಕ್ಷಕರೇ. ಅದೇ ರೀತಿ ನಾನು ನಿಮ್ಮ ಮನೆಗೆ ವಾಸ್ತು ನೋಡೋದಕ್ಕೆ ಬರಬೇಕೇ ಅಥವಾ ನಿಮ್ಮ ಸ್ಕೂಲ್, ಕಾಲೇಜ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಈ ರೀತಿಯಾಗಿ ನಿಮ್ಮ ಕಮರ್ಷಿಯಲ್ ಪ್ಲೇಸ್ ಆಗಲಿ ಮನೆಗಾಗಲಿ ವಾಸ್ತು ನೋಡೋದಕ್ಕೆ ಬರ್ತೀನಿ. ನಿಮ್ಮ ಮುಂದೆನೆ ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ. ವಾಸ್ತು ಏನು ಡಿಫೆಕ್ಟ್ಸ್ ಇದೆ ಅದನ್ನು ತೋರಿಸ್ತೀನಿ, ಅದಕ್ಕೆ ಸಲಹೆ ಕೂಡ ಕೊಡ್ತೀನಿ. ನನ್ನನ್ನು ವಾಸ್ತು ವಿಸಿಟ್ಗೆ ವಿಶ್ವದಾದ್ಯಂತ ಎಲ್ಲಿಯಾದರೂ ನಿಮ್ಮ ಮನೆಗಳಿಗೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಕರೆಸ್ಬೋದು. ಅಲ್ಲಿಗೆ ಬರ್ತೀನಿ. ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ಈಗ ಬರುವಂಥ ನಂಬರಿಗೆ ನೀವು ರಿಕ್ವೆಸ್ಟ್ ಮಾಡಬಹುದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ಇಷ್ಟು ಹೊತ್ತು ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ. ಯಾಕೆಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಇರ್ತಾರೆ. ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲ ಕಡೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಇದ್ದೇ ಇರ್ತಾರಲ್ವ. ಅವ್ರಿಗೆಲ್ಲ ಈ ಕಾರ್ಯಕ್ರಮ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.